ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸತ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣು ಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನ ನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮಜ್ಜುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಪ್ರಣತಿರಭಸಧೂಲೀಬದ್ಧ ಶೋಭಾ ವಿಶೇಷ ದದುರುಪಕೃತಿಮತ್ತಾಂ ಸಾಧುಜಾಲಾಂತರಾಪ್ತಾಃ ಸಮಯಮುಪನತಂ ಸಂವೇದಯಂತೋ ವಯಸ್ಯ ಇವ ದಶಶತಕೇತೋ ಕೇತವಶ್ರಾವಕಾಣಾಂ ಸ್ವಸ್ತಿ ಅಸ್ತು. 14ನೇ ಸರ್ಗದ ಪ್ರಾರಂಭದಲ್ಲಿ ನಾವು ಕೇಳ್ತಾ ಬಂದಿದ್ದೇವೆ ಆಚಾರ್ಯರ ದಿನಚರಿ ಹೇಗಿತ್ತು ಅಂತನ್ನುವುದನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ ನಿನ್ನೆ ಕೇಳುವಾಗ ಕೊನೆಯಲ್ಲಿ ಅವರು ಜಪ ಮಾಡ್ತಾ ಇದ್ದ ಸಂದರ್ಭ, ಸೂರ್ಯೋದಯವಾಯಿತು. ಸೂರ್ಯೋದಯವಾದಾಗ ಸೂರ್ಯ ಹೇಗೆ ಕಂಡ ಅಂತನ್ನುವುದನ್ನು ಹೇಳುತ್ತಾರೆ. ತ್ರಿಶಕ್ತಿ, ಈ ಒಬ್ಬ ಚಕ್ರವರ್ತಿಗೆ ಇರಬೇಕಾಗಿರುವ ಎಲ್ಲ ಗುಣಗಳು ಅವನಲ್ಲಿ ಕಾಣ್ತಾ ಇವೆ. ಚಕ್ರವರ್ತಿ ಇದ್ದಾನಲ್ಲ, ಆ ಚಕ್ರವರ್ತಿಗೆ ಬೇಕಾಗಿರುವ ಒಂದೊಂದು ಗುಣಗಳೂ ಕೂಡ ಉದಯಿಸುವ ಸೂರ್ಯನಲ್ಲಿ ನಮಗೆ ಕಾಣ್ತಾ ಇದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಆಮೇಲೆ ಏನಾಯಿತು? ಇನ್ನು ಮುಂದೆ ಆಚಾರ್ಯರು ಪಾಠ ಹೇಳಬೇಕು ಅಂತ ಪ್ರಾರಂಭ ಮಾಡಿದರಂತೆ. ಪಾಠದ ಸಮಯ ಬಂತು. ಹೇಗೆ ಸಮಯವನ್ನ ವಿನಿಯೋಗ ಮಾಡಬೇಕು, ನಾವೆಲ್ಲ ಸಮಯವನ್ನ ಹೇಗೆ ಕಳೆಯಬೇಕು ಅಂತ ಆಲೋಚನೆ ಮಾಡ್ತಿರ್ತೇವೆ. ನಮಗೆಲ್ಲ ಏನು ಅಂದ್ರೆ ಸಮಯ ಕಳೆಯುವುದು. ಆದರೆ ದೊಡ್ಡವರು ಜ್ಞಾನಿಗಳಿಗೆ ಆಚಾರ್ಯರಂಥವರಿಗೆ ಏನು ಅಂದ್ರೆ ಸಮಯವನ್ನ ವಿನಿಯೋಗ ಮಾಡುವುದು. ನೋಡ್ರಿ, ಕಳೆಯುವುದು ವಿನಿಯೋಗ ಮಾಡುವುದು ಎಷ್ಟು ವ್ಯತ್ಯಾಸ ಇದೆ. ದುಡ್ಡನ್ನ ಉಡಾಯಿಸುವುದು ಅಂತ ಹೇಳ್ತಿರ್ತೀವಲ್ಲ, ಅವರೇನ್ರಿ ಶ್ರೀಮಂತರು ದುಡ್ಡು ಉಡಾಯಿಸ್ತಾರೆ ಅಂತ. ಆದರೆ ಅದೇ ಹಣವನ್ನ ಬಹಳ ಅಚ್ಚುಕಟ್ಟಾಗಿ ಖರ್ಚು ಮಾಡ್ತಾ ಇದ್ದ ಅಂದ್ರೆ ವಿನಿಯೋಗ ಮಾಡ್ತಾನೆ. ಎಲ್ಲಿ ಏನ್ ಮಾಡಬೇಕು ಅಂತ ನೋಡಿ ಇನ್ವೆಸ್ಟ್ ಮಾಡ್ತಾನಂತೆ. ಆಚಾರ್ಯರಂಥ ಮಹಾನುಭಾವರು ಜ್ಞಾನಿಗಳು ಸಮಯವನ್ನ ಸದ್ವಿನಿಯೋಗ ಹೇಗೆ ಮಾಡ್ತಿದ್ರು
ಆಚಾರ್ಯರ ಜೊತೆಗಾರರು ಶಿಷ್ಯರು ಎಲ್ಲರೂ ಕೂಡ ಸಕಾಲದಲ್ಲಿ ಪಾಠದಲ್ಲಿ ಜಪದಲ್ಲಿ ಪೂಜೆಯಲ್ಲಿ ಪ್ರವಚನದಲ್ಲಿ ಊಟದಲ್ಲಿ ಪ್ರತಿಯೊಂದಕ್ಕೂ ಭಾಗವಹಿಸ್ತಾ ಇದ್ರು. ಸಮಯಕ್ಕೆ ಸರಿಯಾಗಿ ಅಂತ ಅನ್ನೋದಿದೆಯಲ್ಲ, ಅದೊಂದು ದೊಡ್ಡ ವಿಚಾರ. ಈ 17ನೇ ಶ್ಲೋಕ ಇದೆಯಲ್ಲ, ಇದರಲ್ಲಿ ಒಂದು ಸ್ವಾರಸ್ಯ ಹೇಳ್ತಾರೆ ಪಂಡಿತಾಚಾರ್ಯರು. ಪಾಠದ ಸಮಯವಾಯಿತು ಅಂತ ಗೊತ್ತಾಯಿತಂತ. ಹ್ಯಾಕ್ ಗೊತ್ತಾಯಿತು? ಯಾರು ಹೇಳಿದರು? ಗಡಿಯಾರ ಇತ್ತೇನು ಪಾಠದ ಸಮಯವಾಯಿತು ಅಂತ? ಇಲ್ಲ, ಗಡಿಯಾರ ಒಬ್ಬರಿಗೆ ಹೇಳಿದ್ರ ಇಷ್ಟಾದ ಕೂಡಲೇ ಗಂಟೆ ಹೊಡಿ ಅಂತ ಹೇಳಿ, ಇಲ್ಲ. ಅದು ಹ್ಯಾಕ್ ಗೊತ್ತಾಯಿತು ಅಂತ ಹೇಳಿದ್ರೆ, ಮೇಲಿಂದ ಸೂರ್ಯ ತನ್ನ ಕಿರಣಗಳನ್ನ ಬೆಳಕಿಂಡಿಯ ಮೂಲಕ ಒಳಗೆ ಬಿಟ್ಟನಂತ. ಆ ಬೆಳಕಿಂಡಿ ಮೂಲಕವಾಗಿ ಸೂರ್ಯನ ಕಿರಣಗಳೇನು ಬರ್ತದೆ ನೋಡ್ರಿ, ಮನೆಯಲ್ಲೆಲ್ಲ ಹಿಂದೆ ಬೆಳಕಿಂಡಿ ಅಂತ ಇರ್ತಿದ್ವು, ನಿಮಗೆಲ್ಲ ಹಳಬರು ಗೊತ್ತಿದೆ. ನಿಮಗೆ ಇವತ್ತೇನು ಗೊತ್ತಿಲ್ಲ, ಇವತ್ತು ಕಿಟಕಿ ಅಂತ ಹೇಳ್ಬೇಕಷ್ಟೇ, ಬೆಳಕಿಂಡಿ ಅಂತ ಕೇಳೇ ಇಲ್ಲ. ಆ ಬೆಳಕಿಂಡಿಯ ಮೂಲಕವಾಗಿ ಎಲ್ಲ ಬಂದ ಕಿರಣಗಳು ಈ ಆನ್ಹೀಕಕ್ಕೆ ಕುಳಿತಿರುವ ಶಿಷ್ಯರಿಗೆಲ್ಲ ಸಮಯವನ್ನ ಸೂಚನೆ ಮಾಡಿದವಂತೆ. ನೋಡ್ರಿ, ಸಮಯ ಆಯಿತು ಪಾಠದ್ದು ಅಂತ ಸೂಚನೆ ಮಾಡಿತಂತೆ. ಅದು ಹೇಗಿತ್ತು ಅಂತ ಈಗ ವರ್ಣನೆ ಮಾಡುತ್ತಾರೆ. ಪ್ರಣತಿ ರಭಸ ಧೂಲಿ ಬದ್ಧ ಶೋಭಾ ವಿಶೇಷ ದದುರುಪಕೃತಿ ಮತ್ತಾಂ ಸಾಧುಜಾಲ ಅಂತರಾಪ್ತಾ ಸಮಯಮುಪನತಂ ಸಂವೇದಯಂತೋ ವಯಸ್ಯ ಇವ ದಶಶತಕೇತೋ ಕೇತವಶ್ರಾವಕಾಣಾಂ. ದಶಶತಕೇತೋ, ದಶಶತ ಅಂದ್ರೆ 1000, 1000ಕ್ಕೆ ದಶಶತ ಅಂತ ಕರೀತಾರೆ. 10, 100, 1000. ಆ ದಶಶತಕೇತು ಅಂದ್ರೆ ಕಿರಣಗಳು, 1000 ಕಿರಣಗಳುಳ್ಳಂತಹ ವ್ಯಕ್ತಿ ಯಾರು? ಸೂರ್ಯ. ಅವನ ಕೇತವಃ ಅಂದ್ರೆ ರಶ್ಮಿಗಳು, ಸೂರ್ಯನ ರಶ್ಮಿಗಳು ಅಂತ ಹೇಳಬೇಕಾದ ಜಾಗದಲ್ಲಿ ದಶಶತಕೇತೋ ಕೇತವಃ. ಶ್ರಾವಕಾಣಾಂ ಉಪಕೃತಿ ಮತ್ತಾಂ ದಧು. ಶ್ರವಣ ಮಾಡಬೇಕು ಅಂತ ಇಟ್ಕೊಂಡಿದ್ರಲ್ಲ, ಅವರಿಗೊಂದು ಉಪಕಾರವನ್ನ ಮಾಡಿದವಂತೆ. ಯಾರು ಆಚಾರ್ಯರ ಮುಖದಿಂದ ಪಾಠವನ್ನ ಕೇಳಬೇಕು ಅಂತ ಇಟ್ಟುಕೊಂಡಿದ್ರೋ ಅಂತಹ ಶಿಷ್ಯವರ್ಗಕ್ಕೆ ಸೂರ್ಯನ ಕಿರಣಗಳು ಉಪಕಾರವನ್ನ ಮಾಡಿದವು ಅಂತ. ಏನು ಉಪಕಾರವನ್ನ ಮಾಡಿದವು, ಹೇಗೆ ಮಾಡಿದವು ಅಂತ ಕೇಳಿದ್ರೆ, ಸಮಯಂ ಉಪನತಂ ಸಂವೇದಯಂತಹ, ಪಾಠದ ಸಮಯ ಬಂದಿದೆ ಅಂತ ತಿಳಿಸ್ತಾ. ಇದು ದೊಡ್ಡ ಉಪಕಾರ ಅಲ್ವಾ? ಪಾಠದ ಸಮಯ ಬಂದಿದೆ, ಎಲ್ಲರೂ ಪಾಠಕ್ಕೆ ಬರ್ರಿ ಅಂತ ಹೇಳೋದೊಂದು ದೊಡ್ಡ ಉಪಕಾರ ಅಲ್ವಾ? ಎಲ್ಲೆಲ್ಲೋ ಕೂತಿರ್ತಾರೆ, ಇಲ್ಲ ಬರೀ ಪೂಜೆ ಶುರುವಾಗ್ತಾ ಇದೆ ಬರ್ರಿ ಅಂತಂದ್ರೆ ಇದ್ದಕ್ಕಿದ್ದಂತೆ ಎದ್ದು ಪೂಜೆಗೆ ಬರ್ತೀವಿ. ಪಾಠ ಪ್ರಾರಂಭ ಆಗ್ತಾ ಇದೆ ಬರ್ರಿ ಅಂದ್ರೆ ಬರ್ತಿರ್ತೇವೆ. ಹಾಗೆ ಸೂರ್ಯನ ಕಿರಣಗಳು ಸಾಧು ಜಾಲಾಂತರಾಪ್ತಾ. ಸಾಧು ಜಾಲಾಂತರಾಪ್ತ ಅಂದ್ರೆ ಭದ್ರಜಾಲ ರಂಧ್ರಗತಾಹ ಬರ್ದಿದ್ದ ನೋಡ್ರಿ ಪಂಡಿತಾಚಾರ್ಯರು ಭಾವಪ್ರಕಾಶಿಕಾದಲ್ಲಿ ಹೇಳುವಾಗ. ಬೆಳಕಿಂಡಿಯ ಮೂಲಕ ಹಾಯ್ದು ಬಂದ, ಕಿಟಕಿಯ ಮೂಲಕ ಹಾಯ್ದು ಬಂದಿರುವಂತಹ ಕಿರಣಗಳು ಏನ್ ತೋರಿಸ್ತಾ ಇವೆ ಅಂತ ಕೇಳಿದ್ರೆ, ಸಮಯವಾಗಿದೆ, ಪಾಠದ ಸಮಯವಾಗಿದೆ, ಹೇಳ್ರಿ ಹೋಗ್ರಿ ಅಂತ ತೋರಿಸ್ತಾ ಇದೆ ಅಂತ ಹೇಳುವಾಗ ಹೇಗೆ ಇತ್ತು ಅಂದ್ರೆ, ವಯಸ್ಯಾಹ ಇವ ಗೆಳೆಯರಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಶಬ್ದ. ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನಿಗೆ ಹೇಗೆ ತಿಳಿಸಬೇಕೋ ಹಾಗೆ ಈ ಸೂರ್ಯನ ಕಿರಣಗಳು ಈ ಆಚಾರ್ಯರ ಶಿಷ್ಯರಿಗೆಲ್ಲರಿಗೂ ತಿಳಿಸಿತಂತೆ. ನೋಡ್ರಿ ಸಮಯ ಆಗಿದೆ ಬರ್ರಿ ಅಂತ. ವಯಸ್ಯ ಅಂದ್ರೆ ಗೆಳೆಯ ಅಂತ, ವಯಸ್ಸ ತುಲ್ಯ ವಯಸ್ಯ ಅಂತ. ನಮ್ಮ ವಯಸ್ಸು ಅವರ ವಯಸ್ಸು ಸಮಾನ ಆಗಿದ್ರೆ ಅವರನ್ನ ಗೆಳೆಯ ಅಂತ ಕರೀತಿರ್ತಾರೆ. ಇರ್ಲಿ, ಗೆಳೆಯ ಅಂತ ಕರೀತಿರ್ತಾರಲ್ಲ, ಗೆಳೆಯ ಅಂದ್ರೆ ಯಾರಿರ್ಬೇಕು ಅಂತ ಕೇಳಿದ್ದಾರೆ. ನಮ್ಮಲ್ಲಿ ಎಲ್ಲಾರು ಫ್ರೆಂಡ್ ಇರಂಗಿಲ್ರಿ. ಫ್ರೆಂಡ್ ಆಗ್ಲಿಕ್ಕೂ ಕೆಲವು ಲಕ್ಷಣಗಳಿರ್ತದಂತ. ಮಿತ್ರ ಲಕ್ಷಣ ಅಂತ ಕರೀತಾ ಇದ್ದಾರೆ ಪಂಡಿತಾಚಾರ್ಯರು. ಸೂರ್ಯೋದಯದ ಕಿರಣಗಳು ರಂಧ್ರಗಳ ಮೂಲಕ ಒಳಗೆ ಬಂದದ್ದನ್ನ ನಮಗೆ ಹೇಗೆ ಕಣ್ಣಿಗೆ ಕಟ್ಟುವಂತೆ ತಿಳಿಸಿಕೊಡ್ತಿದ್ದಾರೆ ಅಂದ್ರೆ, ಒಬ್ಬ ಮಿತ್ರ ಇನ್ನೊಬ್ಬ ಮಿತ್ರನಿಗೆ ಉಪಕಾರ ಮಾಡಿದಂತೆ. ಇದನ್ನೇ ವಾದರಾಜ ಶ್ರೀಚರಣರು ಹೇಳುವಾಗ ರುಕ್ಮಿಣೀಶ ವಿಜಯದಲ್ಲಿ, ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಬಾಗಿಲುಗಳ ಮೂಲಕ ಬೆಳಕಿಂಡಿಯ ಮೂಲಕ ಬಂದ್ರೆ ಹೇಗಿತ್ತು ಅಂತ ಕೇಳಿದ್ರೆ, ಕೃಷ್ಣಾವತಾರ ಆದ ಸಂದರ್ಭದಲ್ಲಿ ಯಾವ ಮನೆಯಲ್ಲಿ ಕೃಷ್ಣ ಇದ್ದಾನೆ, ಅವತಾರ ಮಾಡಿದ್ದಾನೆ, ಅವನ ಪಾದ ಸ್ಪರ್ಶ ಮಾಡುವನೇನೋ ಎನ್ನುವಂತೆ ಕೈ ಹಾಕಿದಂತೆ ಇತ್ತಂತೆ. ನೋಡ್ರಿ, ಅವರು ವರ್ಣನೆ ಮಾಡುವಾಗ, ರಾಜರು ವರ್ಣನೆ ಮಾಡುವಂತಹ ಸಂದರ್ಭದಲ್ಲಿ ಬೆಳಕಿಂಡಿಯ ಮೂಲಕ ಬಂದ ಸೂರ್ಯನ ಕಿರಣಗಳು ರಾಜರಂತಾರೆ ಹೇಗಿದ್ವು ಅಂದ್ರೆ,
ಅವರವರ ಮನೆಗಳಲ್ಲಿ ಕೈ ಹಾಕಿ ಸೂರ್ಯ ಇವರ ಮನೆಯಲ್ಲಿ ಕೃಷ್ಣ ಇದ್ದಾನ, ಇವರ ಮನೆಯಲ್ಲಿ ಕೃಷ್ಣ ಇದ್ದಾನ ಅಂತ ನೋಡುವುದಕ್ಕೆ ಬಂದಂತೆ ಇತ್ತಂತೆ. ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಆ ಬಂದ ಎಲ್ಲ ಸೂರ್ಯನ ಕಿರಣಗಳು ಹೇಗೆ ಕಾಣಿಸ್ತಾ ಇದ್ವು ಅಂತ ಕೇಳಿದ್ರೆ ಗೆಳೆಯನಂತೆ ಅಂತ. ಅದಕ್ಕೆ ಸುಭಾಷಿತಕಾರ ಒಂದು ಮಾತು ಹೇಳ್ತಾರೆ, ಗೆಳೆಯ ಅಂದ್ರೆ ಹೇಗಿರ್ತಾನೆ ಅಂತ ಕೇಳಿದ್ರೆ ಶೋಕಾರಾತಿ ಭಯತ್ರಾಣಂ ಪ್ರೀತಿ ವಿಶ್ರಂಭ ಭಾಜನಂ ಕೇನ ರತ್ನವಿದಂ ಸೃಷ್ಟಂ ಮಿತ್ರಮಿತ್ಯಕ್ಷರದ್ವಯಂ ಅಂತ ಹೇಳ್ತಾರೆ. ಯಾರೀ ಎರಡು ಅಕ್ಷರ ಸೃಷ್ಟಿ ಮಾಡಿದ್ದು? ಗೆಳೆಯ ಗೆಳೆಯ ಅಂತನ್ನುವ ಅಕ್ಷರ ಇದೆಯಲ್ಲ, ಅಲ್ಲಿ ಸಂಸ್ಕೃತದಲ್ಲಿ ಮಿತ್ರ ಅಂತದ, ಕನ್ನಡದಾಗ ಗೆಳೆಯ ಅಂತದ 3 ಅಕ್ಷರ. ಈ 2 ಅಕ್ಷರದ ರತ್ನವನ್ನ ಯಾರು ಸೃಷ್ಟಿ ಮಾಡಿದರು ಅಂತ ಕೇಳ್ತಾರೆ. ನಿಜವಾಗೂ ಒಂದು ಕಾಲದಲ್ಲಿ ಹಾಗೆ ಗೆಳೆಯರು ಇದ್ರಂತೆ. ಏನ್ ಮಾಡ್ತಿದ್ರು? ಶೋಕಾರಾತಿ, ನಮ್ಮ ದುಃಖಕ್ಕೆ ಅವರು ಶತ್ರುಗಳಾಗಿದ್ರಂತೆ, ಅಂದ್ರೆ ದುಃಖ ಬರದೇ ಇದ್ದಂತೆ ನೋಡ್ಕೊಳ್ತಿದ್ರಂತೆ. ಭಯತ್ರಾಣಂ, ಭಯದಿಂದ ರಕ್ಷಣೆ ಮಾಡ್ತಿದ್ದು. ಪ್ರೀತಿ ವಿಶ್ರಂಭ ಭಾಜನಂ, ನಮ್ಮ ಪ್ರೀತಿಗೆ ನಮ್ಮ ವಿಶ್ವಾಸಕ್ಕೆ ಪಾತ್ರ. ಅದು ಎಲ್ಲಾದ್ರೂ ಒಂದ್ ಕಡೆಗೆ ನಮ್ಮ ವಿಶ್ವಾಸವನ್ನ ಇಡೋಣ, ನಮ್ಮ ಪ್ರೀತಿಯನ್ನ ಇಡೋಣ ಅಂದ್ರೆ ಜಾಗ ಯಾವುದು ಅಂದ್ರೆ ಮಿತ್ರ ಅಂತ. ಕೇನ ರತ್ನಮಿದಂ ಸೃಷ್ಟಂ, ಯಾರಪ್ಪ ಈ ರತ್ನವನ್ನ ಸೃಷ್ಟಿ ಮಾಡಿದವನು? ಮಿತ್ರಮಿತ್ಯ ಅಕ್ಷರದ್ವಯಂ, ಮಿತ್ರ ಎಂಬ 2 ಅಕ್ಷರ ಇರೋದು ಅಂತ ಸುಭಾಷದಲ್ಲಿ ಒಂದು ಮಾತು ಬರ್ತದೆ. ಅದಕ್ಕೆ ಇವರೆಲ್ಲ ಹೇಗಿದ್ರು ಅಂದ್ರೆ, ಹೌದು ಈಗ ಅವರು ಇವರಿಗೆ ಉಪಕಾರ ಮಾಡಿದ್ರು, ಮತ್ತೆ ಇವರು ಅವ್ರಿಗೆ ಏನ್ ಮಾಡಿದ್ರು ಅಂತ ಹೇಳಲೇ ಇಲ್ಲ ನೀವು. ಈಗ ಮಿತ್ರ ಅಂದ್ರೆ ಇಬ್ಬರಿಗೂ ಪರಸ್ಪರ ಇರಬೇಕು, ಬರೇ ಅವ್ರಿಗಷ್ಟೇ ಮಾಡ್ಕೋತಿರೋದು. ಯಾವಾಗಲೂ ಕೇಳಿ ಹೇಳ್ತಿರ್ತಾರೆ, ನೀವಷ್ಟೇ ನಮಗೆ ಮಾಡ್ತೀರಿ, ನಾವು ಮಾಡಿಸ್ಕೋತಿರ್ತೀವಿ ಅಷ್ಟೇ, ನಾವು ಬರೇ ಮಾಡಿಸ್ಕೋತಿರ್ತೀವಿ, ನಿಮಗೇನ್ ಮಾಡೋದಿಲ್ಲ ಅಂತಲ್ಲ. ಇವರು ಅವರಿಗೆ ಮಾಡಬೇಕು, ಅವರು ಇವರಿಗೆ ಮಾಡಬೇಕಲ್ಲ. ಅಂದ್ರೆ ಅವರು ಕಿರಣಗಳನ್ನ ಹಾಯಿಸುವ ಮೂಲಕ ಸೂರ್ಯ, ಆ ಕಿರಣಗಳು ಇವರೆಲ್ಲರಿಗೂ ಸಮಯವನ್ನು ತಿಳಿಸಿದ್ರೆ, ಇವರು ಆ ಸಮಯ ಬಂದದ್ದಕ್ಕೆ ಎದ್ದು ಗಡಿಬಿಡಿಯಲ್ಲಿ ಪೂಜೆ ನಮಸ್ಕಾರ ಪ್ರದಕ್ಷಿಣೆ ಹಾಕೋರೆಲ್ಲ ಎದ್ರಲ್ಲ, ಮಣ್ಣಿನ ನೆಲ, ಟೈಲ್ಸು ಗ್ರಾನೈಟ್ಸ್ ಅಲ್ಲ, ಎದ್ದ ಗಡಿಬಿಡಿ ಧಾವಂತದಲ್ಲಿ ಆ ಮಣ್ಣಿನ ಧೂಳಿ ಕಣಗಳೆಲ್ಲ ಮೇಲೆ ಹಾರಿದು ಬಂತು. ಮೇಲೆ ಹಾರಿದ ಆ ಧೂಳಿ ಕಣಗಳೆಲ್ಲ ಈ ಕಿರಣಗಳಲ್ಲಿ ಸೇರ್ಕೊಂಡು ಬಂತು. ಅದಕ್ಕೊಂದು ವಿಶೇಷ ಶೋಭೆ ಬಂತಂತೆ. ಅವರು ಇವರಿಗೂ ಇವರು ಅವರಿಗೂ ಪರಸ್ಪರವಾಗಿ ಸಹಾಯವನ್ನ ಮಾಡ್ತಾ ಇದ್ದಾರೆ. ಎಷ್ಟು ವಿಚಿತ್ರ ನೋಡ್ರಿ. ಇವರೆಲ್ಲ ಎದ್ದು ಕೂಡಲೇ ಇವರ ಪಾದ ಧೂಳಿಗಳೆಲ್ಲ ಎದ್ದು ಸೂರ್ಯನ ಕಿರಣಗಳಲ್ಲಿ ಸೇರಿಕೊಂಡು ಅದೊಂದು ಶೋಭೆ ಬಂತು. ಸೂರ್ಯ ಕಿರಣಗಳೆಲ್ಲ ಬಂದು ಇವರಿಗೊಂದು ಶೋಭೆಯನ್ನು ತಂದು ಕೊಡ್ತಾ ಇದ್ದಾರೆ. ಹೀಗೆ ಮಿತ್ರ ಅಂದ್ರೆ ಪರಸ್ಪರವಾಗಿ ಇಬ್ಬರೂ ಮಾಡಿಸ್ಕೊಳ್ತಿರ್ಬೇಕಂತ. ಆಚಾರ್ಯರು ಗೀತಾ ಭಾಷ್ಯದಲ್ಲಿ 6ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ಹೇಳುವಾಗ ಒಂದು ಮಾತಂತಾರೆ. ಅಲ್ಲಿ ಕೃಷ್ಣ ಒಂದು ಮಾತು ಹೇಳಿದ್ದಾನೆ, ಸುಹೃನ್ಮಿತ್ರ ಅರ್ಯುದಾಸೀನ ಮಧ್ಯಸ್ಥದ್ ಭೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ ವಿಶಿಷ್ಯತೆ ಅಂತನ್ನುವ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುತ್ತಾ ಆಚಾರ್ಯರು, ಮಿತ್ರ ಅಂದ್ರೆ ಯಾರು, ಸುಹೃತ್ ಅಂದ್ರೆ ಯಾರು? ನಿರ್ನಿಮಿತ್ತವಾಗಿ ಸ್ನೇಹ ಮಾಡ್ತಿರ್ತಾನಂತೆ, ಏನೂ ಕಾರಣವಿಲ್ಲದೆ ಸ್ನೇಹವನ್ನ ಮಾಡ್ತಾ ಇದ್ರೆ ಅವನನ್ನ ಸುಹೃತ್ ಅಂತ ಕರಿಬೇಕಂತೆ. ಮಿತ್ರ ಅಂದ್ರೆ ಕಷ್ಟ ಬಂದದ್ದನ್ನ ಮೊದಲೇ ತಿಳ್ಕೊಂಡು ಅದನ್ನು ಉಪಚಾರ ಮಾಡಿ ಅದನ್ನು ದೂರ ಹಾಕಬೇಕು ಅಂತ ಬಂದು ನಿಂತಿರ್ತಾನಲ್ಲ, ಅವನನ್ನ ಮಿತ್ರ ಅಂತ ಕರಿಬೇಕಂತ. ಒಬ್ಬ ಕವಿ ಮಿತ್ರನ ಲಕ್ಷಣ ಹೇಳುವಾಗ ಒಂದು ತಮಾಷೆ ಮಾಡ್ತಾನೆ. ಏನು ಅಂದ್ರೆ, ಒಲಿ ಮೇಲೆ ಹಾಲಿಟ್ಟಿದ್ರಂತ, ಒಲಿ ಮೇಲೆ ಹಾಲಿಟ್ಟಿದ್ರಂತ. ಏನಪ್ಪ, ಒಲಿ ಮೇಲೆ ಏನಿಟ್ಟಿದ್ರು? ಹಾಲಿಟ್ಟಿದ್ರಂತೆ. ಹಾಲಿಟ್ಟಾಗ, ಹಾಲು ಅಂದ್ರೆ ಹಾಲೊಂದೇ ಇರಂಗಿಲ್ಲಲ್ಲ, ಗೊತ್ತದ ನಮಗ. ಹಾಲಿನಾಗ ಇನ್ನೇನಿರ್ತದೆ? ನೀರು. ಹಾಲಿನಾಗಿರೋದು ಇನ್ನೊಂದೇನು ಅಂದ್ರೆ ನೀರು ಇರ್ತದೆ. ಈ ನೀರು ಹಾಲುಗಳು ಎರಡೂ ಕೂಡಿ ಒಂದೇ ಪಾತ್ರೆ ಆಗಿದ್ದು ಒಲೆಯೊಳಗೆ ಇಟ್ಟಿದ್ರಂತ. ಒಲೆಯೊಳಗಿಟ್ಟಾಗ ತೆಳಗೆ ಒಲೆ ಹಚ್ಚಿದ ಕೂಡಲೇ ಮೊದಲು ಬೆಂಕಿ ಹತ್ತಿದ ಕೂಡಲೇ ಪಾತ್ರೆಯಲ್ಲಿ ಮೊದಲು ಹೋಗೋದು ಯಾವುದು ಮೇಲ್ಗಡೆಗೆ ಹೇಳಿ ನೋಡಂತೆ? ನೀರು. ನೀರು ಮೊದಲು ಹೋಗ್ಲಿಕ್ಕಂತ. ನೀರು ಮೊದಲು ಹೋಗಿದ್ದು ನೋಡಿ ಪಾಪ ಹಿಂದಿದ್ದ ಹಾಲು ಅದು ಮೇಲ್ ಬಂತಂತ. ಇದನ್ನ ನೋಡಿದ ಒಬ್ಬ ಕವಿ. ನೋಡಿದ ಮೇಲೆ ಅದಕ್ಕೆ ನೋಡ್ಕೊಂಡು ಶ್ಲೋಕ ಬರದಂತೆ. ಏನ್ ಬರದ? ಈ ನೀರು ಮತ್ತು ಹಾಲಿನಲ್ಲಿ ಇದ್ದ ಸ್ನೇಹ ಎಷ್ಟು ಚೆನ್ನಾಗಿದೆ ನೋಡ್ರಿ ಎಂದವ. ಅಲ್ಲೇನಿತ್ತು ಸ್ನೇಹ ಅಂತ ಕೇಳಿದ್ರೆ, ಕ್ಷೀರೇಣಾತ್ಮಗತೋದಕಾಯ ಹಿ ಗುಣ ದತ್ತಾ ಪುರಾತೆ ಖಿಲಾಗ ಕ್ಷೀರೇ ತಾಪಮವೇಕ್ಷತೇನ ಪಯಸ ಆತ್ಮ ಕೃಶಾನೋ ಹುತಃ ಗಂತುಂ ಪಾವಕ ಮುನ್ಮನಃ ತದಭವದ್ ದೃಷ್ಟ್ವಂತು ಮಿತ್ರಾಪದಂ ಯುಕ್ತಂ ತೇನ ಜಲೇನ ಶಾಮ್ಯತಿ ಮೈತ್ರಿ ಪುನರ್ತ್ವೀದೃಶಿ. ನೀರು, ಹಾಲು ತನ್ನೊಳಗಿದ್ದ ನೀರಿಗೆ
ನನ್ನೊಳಗ ಅದ ಅಲ್ಲ ಅಂತ ಹೇಳಿ ತನ್ನಲ್ಲಿದ್ದ ಎಲ್ಲ ಗುಣ ಕೊಟ್ಟು ಬಿಟ್ಟಿತ್ತಂತ. ಯಾವುದು? ಹಾಲು ನೀರಿಗೆ ತನ್ನಲ್ಲಿದ್ದ ಎಲ್ಲಾ ಗುಣಗಳನ್ನು ಕೊಟ್ಟಿತ್ತಂತೆ. ಯಾವ ಯಾವ ಗುಣಗಳು? ಸಿಹಿ, ಬಿಳಿ. ನೋಡ್ರಿ, ಹಾಲಿನಾಗಿದ್ದ ನೀರು ಹೆಂಗಿರ್ತದೆ? ಸಿಹಿನೇ ಇರ್ಬೇಕಲ್ಲ. ಅದೊಂದು ಉಪ್ಪು, ಇದೊಂದೇ ಸಿಹಿ ಅಂತ ಇರ್ಲಿಕ್ಕೆ ಬರಂಗಿಲ್ಲ. ನೀರೊಂದು ಕರಿ, ಹಾಲೊಂದು ಬಿಳಿ ಅಂತ ಇರ್ಲಿಕ್ಕೆ ಬರೋದಿಲ್ಲ. ಪಾಪ ಹಾಲು ತನ್ನೊಳಗೆ ಇದ್ದ ತನ್ನ ಮಿತ್ರ ಅಂತನ್ನೋದಕ್ಕೆ ತನ್ನಲ್ಲಿದ್ದ ಎಲ್ಲಾ ಗುಣಗಳನ್ನು ಕೊಟ್ಟು ಬಿಡ್ತಂತೆ. ಏನೇನು ಕೊಡ್ತು? ಅದರಲ್ಲಿದ್ದ ಬಿಳಿ ಬಣ್ಣ, ಸಿಹಿ, ಮತ್ತೊಂದು ಸ್ನಿಗ್ಧತೆ ಎಲ್ಲ ಕೊಟ್ಬಿಡ್ತಂತೆ. ಇಷ್ಟು ಗುಣಗಳನ್ನು ತೆಗೆದುಕೊಂಡು ಅನ್ಯೋನ್ಯವಾಗಿದ್ದ ನೀರು ಯಾವಾಗ ಹಾಲಿಗೆ ಬಿಸಿ ಹತ್ತಿತಲ್ಲ, ಆಲೋಚನೆ ಮಾಡ್ತಂತೆ, ನನ್ನ ಮಿತ್ರನಿಗೆ ಏನಾಗೋದು ಬೇಡ, ಮೊದಲು ನಾನೇ ಆಹುತಿ ಆಗ್ತೀನಿ ಅಂತ ತಿಳಿದುಕೊಂಡು ಹೇಳಿ ತಾನೇ ಮೊದಲು ಹೊರಗೆ ಹೋಗ್ಲಿಕ್ಕೆ ಶುರುವಾಯ್ತಂತೆ. ಅದಕ್ಕೆ ಮೊದಲು ಉಗಿ ಬರ್ತಿರ್ತದೆ. ಆ ಮೇಲ್ ಹೊಂಟಿರೋ ನೀರು ನೋಡಿ ಹಾಲಿಗೆ ಸಹನ ಮಾಡ್ಲಿಕ್ಕೆ ಆಗ್ಲಿಲ್ವಂತೆ. ಅದು ಹೊಂಟದ ನನ್ನ ಮಿತ್ರ, ನಾನೇ ಯಾಕೆ ಕುಳಿತೀನಿ ಅಂತ ಅದು ಮೇಲ್ ಬಂತಂತೆ. ನೋಡ್ರಿ ಹೇಗಿರ್ತೇವೆ, ಒಬ್ಬರಿಗೊಬ್ರು ಮಿತ್ರ ಅಂದ್ರೆ ಹೀಗಿರ್ಬೇಕಂತೆ. ಕೊನೆಗೆ ಹಾಲು ಉಕ್ಲಿಕ್ಕೆ ಬಂದದ್ ನೋಡಿ ಮನ್ಯಾಗ ಹೆಣ್ಮಗಳು ಏನ್ ಮಾಡಿದ್ಲು ಅಂದ್ರೆ, ಇನ್ ಭಾಳ ಆದ್ರೆ ಬೀಳ್ತದ ಬಾ ಅಂತ ತಿಳ್ಕೊಂಡು ಹೇಳಿ ನೀರಿಲ್ಲಂತೆ. ಮತ್ತ ಆ ನೀರು ಬಂದು ಈ ಮಿತ್ರನ್ ಮತ್ ಸಮಾತ್ನೆ ಕೂಡಿಸ್ತಂತೆ. ಹಿಂಗಾಗಿ ಮಿತ್ರ ಅಂದ್ರೆ ಹಿಂಗಿರ್ಬೇಕು ಅಂತ ಅದು ಕವಿ ಹಾಲಿನ ನೋಡ್ಕೊಂಡು ವರ್ಣನೆ ಮಾಡಿದ್ದಾನೆ. ಹೇಗಿರ್ತದೆ ನೋಡ್ರಿ ಇವೆಲ್ಲ ನೆನಪಾತ. ಈ ಶ್ಲೋಕ ಯಾರು ಹೇಳ್ಯಾರ ಅಂತ ಹೇಳಿ. ಪ್ರಣತಿ ರಭಸ ಧೂಲಿ ಬದ್ಧ ಶೋಭಾ ವಿಶೇಷ ದದುರು ಪ್ರಕೃತಿ ಮತ್ತಾಂ ಸಾಧು ಜಾಲಾಂತರಾಪ್ತ ಸಮಯಮುಪನತಂ ಸಂವೇದಯಂತೋ ವಯಸ್ಯ ಇವ ದಶಶತಕೇತೋ ಕೇತವಶ್ರಾವಕಾಣ. ಸರಿ, ಅಂತೂ ಸಮಯವಾಯಿತು ಅಂತ ಎದ್ದು ನಿಂತುಕೊಂಡು ಎಲ್ಲಿಗೆ ಬಂದ್ರಿ ಇವರು ಅಂದ್ರೆ ಪಾಠಕ್ಕೆ ಬಂದ್ರು. ಪಾಠಕ್ಕೆ ಬಂದ್ರೆ ಅವಸರ ದಬ 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 ಬಂದ್ಬಿಟ್ರು. ಬಂದು ಎಲ್ಲಾರು ಆ ವ್ಯಾಸಪೀಠ ಮತ್ತೆ ದೊಡ್ಡ ಎತ್ತರ ಆಸನ ಹಾಕಿದ್ರಂತೆ. ಸುತ್ತಲೂ ಬಂದು ಕೂತ್ಕೊಂಡ್ರಂತೆ. ಇದನ್ನ ವರ್ಣನೆ ಮಾಡುವ ಶ್ಲೋಕ 18ನೇ ಶ್ಲೋಕ. ಹೆಂಗ? ಈಗ ನೀವೆಲ್ಲ ಕೂತಿರ್ಲ, ಸುತ್ತಲೂ ಕೂತಿಲ್ಲ, ಪುಣ್ಯಕ್ಕ ಮುಂದೆ ಕೂತೀರಿ, ಹಿಂದೇನು ಕೂತಿಲ್ಲ, ಎಡಕ್ಕ ಬಲಕ್ಕ ಮುಂದೆ ಹಿಂಗ್ ಕೂತೀರಿ. ಆದ್ರೆ ಅವಾಗ ಸುತ್ತಲೂ ಕೂತಿದ್ರಂತ. ಅಲ್ಲಿ ಹಿಂದಿಲ್ಲ ಅಂತ ಅರ್ಥ. ಹಿಂದ್ ಕೂತ್ರೆ ಏನ್ ಕಾಣಿಸ್ಬೇಕು? ಆಮೇಲೆ ಏನಿಲ್ಲೇ ಇಲ್ಲ. ನಿಹಿತ ಮುಚಿತ ಮುಚ್ಚಂ ಯೋಗಪೀಠಂ ಪ್ರವಕ್ತು ಪರಿಷದ ಪರಿತೋಮಿ ಸತ್ವರ ಸತ್ವಭಾಜ ಧೃತಮವಸಿತ ಕೃತ್ಯೈರ್ಧನ್ಯ ಸನ್ಯಾಸಿ ವರ್ಗೈ ಶ್ರವಣ ಪರಮ ಕೃತ್ಯ ಯೋಪತಸ್ತು ಸಮೇತಾಗ. ಸತ್ವರಾಹ ವೇಗ, ಪಾಠ ಪ್ರಾರಂಭ ಆಗಿಬಿಡ್ತದೆ ಅಂತ ತಿಳ್ಕೊಂಡು ವೇಗದಿಂದ ಬಂದರು ಸತ್ವರಾಹ. ಸತ್ವಭಾಜ, ಒಳ್ಳೆ ಸತ್ವಗುಣ ಉಳ್ಳವರು. ಪಾಠವನ್ನ ಕೇಳಲಿಕ್ಕೆ ಬೇಕಾದಾಗ ಇರೋ ಗುಣ ಯಾವುದು ಅಂದ್ರೆ ಸತ್ವಗುಣ ಇರಬೇಕಂತ. ರಜೋಗುಣ ತಮೋಗುಣ ಭೂಯಿಷ್ಠವಾದರೆ ಪಾಠ ಕೇಳಲಿಕ್ಕೆ ಬರೋದಿಲ್ಲ. ತಮೋಗುಣ ಭಾಳ ಆಗಿತ್ತು ಅಂತಂದ್ರೆ ಪಾಠದಾಗ ಏನಾಗ್ಬೇಕು ಅಂತಂದ್ರೆ ಅದು ಹಾಗೆ ಆಗ್ತದ್ರಿ. ಏನು ಅಂತ ಯಾರೋ ಕೇಳಿದ್ರೆ ನಂಗೆ ಒಂದ್ಸಲ ಆಚಾರ, ತಮೋಗುಣ ಭಾಳ ಆದ್ರೆ ಏನಾಗ್ತದೆ? ನಾನು ಒಮ್ಮೆ ಉತ್ತರ ಹೇಳಲಿಲ್ರಿ ಅವರಿಗೆ. ಯಾಕಂದ್ರೆ ಅವರಲ್ಲಿ ಯಾವ ಗುಣ ಅದ ನೋಡಿ ಹೇಳ್ಬೇಕಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ನಾ ಹಿಂಗೆ ಶುರು ಮಾಡಿದೆ ಅವರಿಗೆ. ಕೃಷ್ಣ ಭಗವದ್ಗೀತೆಯಲ್ಲಿ ಪ್ರಮಾದ ಮೋಹೋ ತಮಸೋ ಭವತೋ ಜ್ಞಾನಮೇವ ಚ. ಕೃಷ್ಣ ಹೇಳಿದ್ದಾನೆ ತಮೋಗುಣದ ಫಲ ಏನು ಅಂದ್ರೆ ಪ್ರಮಾದ, ಮೋಹ, ಅಜ್ಞಾನ, ಆಲಸ್ಯ, ನಿದ್ರಾ ಇವೆಲ್ಲ ತಮೋಗುಣದ ಕಾರ್ಯಪ್ಪ ಅಂದು. ರಜೋಗುಣ ಆಗಿದ್ರೆ ಏನಾಗ್ತಿರ್ತದೆ? ಮಧ್ಯ ಮಧ್ಯಕ್ಕೆ ಎದ್ದೆದ್ದು ಹೋಗಿ ಬರ್ತಿರ್ತಾರೆ. ಒಮ್ಮೆ ಹಿಂಗೆ ಕೂಡೋದು, ಒಮ್ಮೆ ಹೋಗೋದು, ಒಮ್ಮೆ ಬರೋದು, ಹಿಂಗೆ ಕೂಡೋದು ಇರ್ತದೆ ನೋಡ್ರಿ, ಅದರ ಫಲ. ಆಮೇಲೆ ಇನ್ನ ಸತ್ವಗುಣ ಇತ್ತು ಅಂದ್ರೆ ಅದು ಸತ್ವಂ ಸುಖೇ ಸಂಜಯತಿ ಪ್ರಸಾದಿ ಜ್ಞಾನವಿತ್ತದ. ಅದು ಜ್ಞಾನದೊಳಗೂ ಸುಖದೊಳಗೂ ನಮಗೆ ಆಸಕ್ತಿ ಮಾಡಿ ಕೂಡಿಸ್ಬಿಡ್ತದಂತೆ. ಹಾಗಾಗಿ ಸತ್ವಭಾಜ, ಸತ್ವಗುಣ ಇದ್ದಿರುವ ಅವರು ಯಾರವರು? ಶ್ರವಣ ಮಾಡಲಿಕ್ಕೆ ಬಂದವರು. ಅಮೀಧೃತಂ ಅವಸಿತ ಕೃತ್ಯೈ ಧನ್ಯ ಸನ್ಯಾಸಿ ವರ್ಗೈ. ಬಡ 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 ದೇವರ ಪೂಜೆ ಮುಗಿಸಿ, ಸಂಧ್ಯಾವಂದನೆ ಮುಗಿಸಿ, ನೀರು ಚಲ್ಲಿ, ಪೆಟ್ಟಿಗೆ ಕಟ್ಟಿ, ಎಷ್ಟು ಗಡಿಬಿಡಿ ಗಡಿಬಿಡಿ ಇರ್ತದೆ ನೋಡ್ರಿ. ಸ್ವಾಮಿಗಳು ಬಂದ್ರು ಅಲ್ಲಿ ಪೀಠಕ್ಕೆ ಅಂತ ಗೊತ್ತಾತು ಅಂದ್ರೆ ಈ ಕೂತ್ ಪಂಡಿತರು ಪಾಮರು ಎಲ್ಲಾರು ನೀರು ಚಲ್ಲಿ ಕಟ್ಟಿ ಒರೆಸಿ ಒಳಗಿಟ್ಟು ಏನ್ ಗಡಿಬಿಡಿ ಅಚ್ಚಾರ ಸಂಧ್ಯಾವನೆ ಮುಗೀತಲ್ಲ, ಸ್ವಾಮಿಗಳು ಬಂದ್ರಲ್ಲ. ಅಲ್ಲ ನಿಮ್ ಅಲ್ಲ ನನ್ನ ಸಂಧ್ಯಾವನೆ ಮುಗೀತು ಅಂತ ಹೇಳಿ ಮತ್ತೆ ಸ್ವಾಮಿಗಳ ಸಂಧ್ಯಾವನೆ ಅಲ್ಲ, ಸ್ವಾಮಿಗಳ ಸಂಧ್ಯಾವಂದನೆ ಮುಗಿದದ್ದಕ್ಕೆ ಅವ್ರು ಬಂದಾರ. ನಿಮ್ ಸಂಧ್ಯಾವಂದನೆ ಮುಗೀತು ಅಂತ ಅರ್ಥ. ಯಾಕಷ್ಟು ಅವಸರ ಮಾಡಿಕೊಂಡು ಬಂದ್ರು ಅಂದ್ರೆ ಶ್ರವಣ ಪರಮ ಕೃತ್ಯಾಯ ಉಪತಸ್ಥ ಸಮೇತ. ಶ್ರವಣ ಪರಮಕೃತ್ಯ, ಪರಮಕೃತ್ಯ ಅಂದ್ರೆ ಶ್ರೇಷ್ಠವಾದ ಕಾರ್ಯ. ಯಾವುದು ಶ್ರೇಷ್ಠವಾದ ಕಾರ್ಯ ಅಂದ್ರೆ ಶ್ರವಣವೆಂಬುವುದು ಶ್ರೇಷ್ಠ ಕಾರ್ಯ. ಶ್ರವಣಂ ಇತಿ ಪರಮಕೃತ್ಯ. ಶ್ರವಣ ಮಾಡೋದೇನಿದೆಯಲ್ಲ ಇದು ಬಹಳ ಶ್ರೇಷ್ಠವಾದ ಕಾರ್ಯ ಅಂತನ್ನುವುದನ್ನು ಪಂಡಿತಾಚಾರ್ಯ ಹೇಳ್ತಾರೆ.
ನೋಡ್ರಿ, ಇನ್ನೊಂದು ಸರ್ತಿ ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ, ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣಂತೆ. ನಿಹಿತಂ ಇಡಲ್ಪಟ್ಟದ್ದು, ಎಲ್ಲಿ? ಪರಿಷದಿ, ಸಮಾಜ, ಆ ದೊಡ್ಡ ಸಭೆಯಲ್ಲಿ ಇಡಲ್ಪಟ್ಟದ್ದು. ಉಚಿತಂ ಉಚ್ಚಂ, ಯೋಗ್ಯವಾದ ಎತ್ತರದ ಯೋಗಪೀಠಂ, ಯೋಗಪೀಠ ಅಂದ್ರೆ ಕೂಡ್ಲಿಕ್ಕೆ ಬೇಕಲ್ಲ, ಮತ್ತೆ ಪುಸ್ತಕ ಇಟ್ಟೊಳಗಿಲ್ಲ. ಪ್ರವತ್ತು ಅಂದ್ರೆ ಪಾಠ ಹೇಳುವ ಆಚಾರ್ಯರ ಮುಂದೆ, ಅದಕ್ಕೆ ಆಚಾರ್ಯ ಸಲುವಾಗಿ. ಪರಿಷದಿ ಅಂದ್ರೆ ಸಭೆ. ಪರಿತಃ ಸುತ್ತಲೂ, ಅಮೀ ಈ ಶಿಷ್ಯರು ಎಂಥವರವರು? ಸತ್ವರಾಹ ಸತ್ವಭಾಗ, ಅವಸರದಲ್ಲಿ ಇದ್ದವರು, ಸತ್ವಗುಣ ಭೂಯಿಷ್ಠರಾದವರು. ಧೃತಂ ಬೇಗನೆ, ಅವಸಿತ ಕೃತ್ಯೈಹಿ ಧನ್ಯ ಸನ್ಯಾಸಿ ವರ್ಗೈಹಿ, ಬೇಗನೆ ಪೂಜೆ ಸಂಧ್ಯಾವಂದನೆ ಆನ್ಹಿಕಗಳನ್ನು ಮುಗಿಸಿಕೊಂಡು ಬಂದ ಸನ್ಯಾಸಿ ಶಿಷ್ಯರು. ಅಷ್ಟ್ಯಾಕೆ ಅವಸರ ಮಾಡಿ ಮುಗಿಸಿಕೊಂಡು ಬಂದರು ಅಂದ್ರೆ ಶ್ರವಣ ಪರಮ ಕೃತ್ಯಾಯ ಉಪತಸ್ತು ಸಮೇತಾಹ, ಶ್ರವಣ ಮಾಡಬೇಕು ಅಂತಿದ್ರೆ ಉಳಿದದ್ದನ್ನೆಲ್ಲ ಎತ್ತಿಡಬೇಕು. ಇದನ್ನೇ ಬಿಟ್ಟುಕೊಡ್ರಿ ಎಲ್ಲಾರು. ಇದು ನಂದಲ್ಲ, ಅನಾದಿ ಕಾಲದಿಂದ ಬಂದಿರುವಂತಹದ್ದು. ಅಂದ್ರೆ ನಿಮ್ದಲ್ಲ ಅಂದ್ರೆ ಏನಾಚಾರದು? ಮತ್ತೆ ಅನಾದಿ ಕಾಲ ಅಂತ ಯಾಕೆ ಸೇರಿಸ್ತಿದ್ದೀರಿ? ಮತ್ತೆ ವೇದವ್ಯಾಸ ದೇವರು ಭಾಗವತದ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟು ಪದ್ಮಪುರಾಣದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ಪದ್ಮಪುರಾಣದಲ್ಲಿ ಹೇಳುವಾಗ ಯಾವುದು ಮಾಡಬೇಕು? ಪ್ರವಚನ ನಡಿಲಿಕ್ಕತ್ತದ, ಇಲ್ಲಿ ನದಿ ಅದ, ಸ್ನಾನ ಮಾಡಬೇಕು, ಅನ್ಹಿಕ್ ಮಾಡಬೇಕು ಅಂತ ಎರಡೂ ಹಿಂಗ ದ್ವಂದ್ವಕ್ಕೆ ಬಿದ್ದಾಗ ಯಾವ್ದು ಮಾಡಬೇಕು ಅಂತ ಕೇಳಿದ್ರೆ ವೇದವ್ಯಾಸ ದೇವರು ಸ್ಪಷ್ಟ ಹೇಳ್ತಾರೆ, ನದಿ ಒಳಗೆ ಒಂದು ಮುಳುಗ್ ಹಾಕು, 3 ಆಚಮನ ಅಲ್ಲೇ ಮಾಡು, ನಡ್ಕೋತ ಗೋಪೀಚನ ಹಚ್ಕೊಂಬ, ಇಲ್ಲೇ ಕುತ್ಕೊಂಡ್ಬಿಡು, ಮುಗಿದು ಹೋಯ್ತು ಅಂತ ಹೇಳ್ಬಿಟ್ರು. ಇದು ಮಹತ್ವದ್ದು, ಶ್ರವಣ ಮಹತ್ವದ್ದು. ನಿಮ್ಮ ಆನ್ಹಿಕಗಳಿಗಿಂತಲೂ ಹೆಚ್ಚಿನ ಪುಣ್ಯ, ಹೆಚ್ಚಿನ ವಿಶೇಷ ಮಹತ್ವ ಯಾವುದಕ್ಕಿದೆ ಅಂತಂದ್ರೆ ಶ್ರವಣಕ್ಕೇ ಇದೆ. ಯಾರೋ ಕೇಳಿದ್ರೆ ಆಚಾರ ಯಾಕ ಅಂತ ಪ್ರಶ್ನೆ. ಬರೀ ಹೆಂಗೆ ಹೇಳಿದ್ರೆ ನಾವು ಹೆಂಗೆ ಕೇಳಿ, ಯಾಕಂದ್ರೆ ನಮಗೆ ಹಂಗೆ ಸರಳ ಹೇಳಿದ್ರೆ ಬಗ್ಗೋ ಬಂದು ಅಲ್ಲೇ ಅಲ್ಲ, ನಾವೆಲ್ಲಿ ಬಗ್ತೀವಿ. ಶ್ರವಣಕ್ಕೆ ಯಾಕೆ ಮಹತ್ವ ಹೇಳಿ ನೋಡಂತ. 2 ವಿಷಯ ಹೇಳ್ತೀನಿ, ಆಮೇಲೆ ಮುಂದೆ ಹೋಗ್ತೀನಿ. ಒಂದು, ಶ್ರವಣ ಅಂದ್ರೆ ಹಿಂಗಿರ್ತದೆ ನೋಡ್ರಿ, ಅಕ್ಷರ ಓದೋದು ಬೇಕಾಗಿಲ್ಲ. ಶ್ರವಣ ಅಂದ್ರೆ ಹೆಂಗಿರ್ತದೆ ಅಂದ್ರೆ ಅಕ್ಷರ ಓದೋದು ಬೇಕಾಗಿಲ್ಲ, ಪುಸ್ತಕ ತರೋದು ಬೇಕಾಗಿಲ್ಲ, ಆ ವಿಷಯದ ಪೂರ್ವ ತಯಾರಿ ಬೇಕಾಗಿಲ್ಲ. ಅದೇ ನಿಮಗೆ ಯಾರಿಗಾರ ಮಧ್ವ ವಿಜಯದ ಇವತ್ತೇನೇ ನಾ ಹೇಳ್ತೀನಿ ಎಂಬುದು ಪೂರ್ವ ತಯಾರಿ ನಿಮಗದನ? ನಿಮಗೇನು ಸಂಬಂಧ ಇಲ್ಲೇ ಇಲ್ಲ. ಶ್ರವಣ ಅಂದ್ರೆ ಪೂರ್ವ ತಯಾರಿ ಬೇಕಾಗಿಲ್ಲ, ಓದುವ ಪ್ರಸಂಗ ಇಲ್ಲ, ಅಕ್ಷರ ನೀವು ನೋಡಬೇಕಾಗಿಲ್ಲ, ಪುಸ್ತಕ ತರಬೇಕಾಗಿಲ್ಲ. ಇಷ್ಟರ ಮೀರಿ ಆರಾಮ್ಸೆ ತತ್ವಜ್ಞಾನ ತಲೆ ತುಂಬಿಕೊಂಡು ಹೋಗ್ತಿರ್ತೀರಿ. ಈ ಹೇಳೋರ ಪರಿಸ್ಥಿತಿ ಎಷ್ಟು ಗಂಭೀರದ ಅರ್ಥ ಆಗ್ತಿಲ್ಲ ಈಗ. ಅಕ್ಷರ ಓದ್ಬೇಕು, ಮೊದಲು ಮನ್ಯಾಗ ಓದ್ಬೇಕು, ಇಲ್ಲಿ ಬಂದು ಓದ್ಬೇಕು, ಮನ್ಯಾಗ ತಲೆ ತಯಾರಿ ಮಾಡ್ಕೊಂಡ್ಬರ್ಬೇಕು, ಇಲ್ಲಿ ತಿಳಿಸೋ ಹಂಗೆ ಹೇಳ್ಬೇಕು, ಅದಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಓದ್ಕೊಂಡು ಬಂದು ತಯಾರು ಮಾಡ್ಕೊಂಡ್ ಬಂದಿರ್ಬೇಕು. ಬರೇ ನಿಮಗಷ್ಟ ಹೇಳೋದಲ್ರಿ, ಹೇಳೋ ಕಾಲಕ್ಕೆ ನಾನು ಕೇಳ್ತಿರ್ಬೇಕು. ಬರೀ ನಿಮಗಷ್ಟ ಕೇಳಿಸ್ತಿದ್ದಿಲ್ಲ ಅಂದ್ರೆ ಗತಿ ಏನಿಲ್ಲ. ಹಂಗೊಂದು ವಿಚಿತ್ರ ದೇವ್ರ ಹಂಗೆ ಸೃಷ್ಟಿ ಮಾಡಿದ ಅಂತ ಇಟ್ಕೊಳ್ರಿ, ಸುಮ್ಮನೆ ವಿಚಾರ ಮಾಡ್ರಿ. ಬರೇ ಹೇಳ್ಕೊತ ಬಿಡೋದು, ಇವು ಕೇಳ್ಸಕ್ಕೆ ಇಲ್ಲ, ಏನ್ ತಿಳ್ಕೋಬೇಕು ಮುಂದವ. ಆದ್ರೆ ನೋಡ್ರಿ, ಶ್ರವಣಕ್ ಮಹತ್ವ ಇದ್ದಂತೆ ದರ್ಶನಕ್ಕೆ ಮಹತ್ವ ಇಲ್ಲ. ಯಾಕೆ ಗೊತ್ತಾ? ನೋಡೋದು ಬರೀ ನೋಡೋದಷ್ಟೇ, ನನ್ನನ್ನು ನಾನು ನೋಡ್ಕೊಳಿಕ್ ಬರೋದಿಲ್ಲ. ಕೇಳೋದಾದ್ರೆ ನಾ ನಿಮಗೆ ಹೇಳ್ಬೇಕಾದ್ರೆ ನೀವು ಕೇಳಬೇಕು, ನಾನು ಕೇಳ್ಬೇಕು, ಅಂದ್ರೆ ಕೇಳೋದಾಗ್ತದೆ. ಅದಕ್ಕೆ ಶ್ರವಣಕ್ಕೆ ಬಹಳ ಮಹತ್ವದ ರೀ. ನೀವು ಓದೋದು ಬೇಕಾಗಿಲ್ಲ, ಅಕ್ಷರ ಪುಸ್ತಕ ಬೇಕಾಗಿಲ್ಲ, ತಯಾರಿ ಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ. 2 ಕಿವಿ ಚಂದಾಗಿ ಕೊಟ್ಟು ಬಿಟ್ರಿ ಅಂದ್ರೆ ಸಾಕು. ಕಿವಿಗೊಟ್ಟು ಆಲಿಪುದು ಅಷ್ಟೇ, ಕಿವಿ ಕೊಟ್ರೆ ಸಾಕು, ಇನ್ನೇನು ಕೊಡೋದು ಬೇಕಾಗಿಲ್ಲ ಅಂತ ಹಂಗ ಹೋಗಿಗಿರಲ್ಲದ. ಅದಕ್ಕೆ ಶ್ರವಣ ಹೌದು ನೀವ್ ಹೇಳಿವಿ, ಮತ್ತೆ ನಮಗೇನು ಹೋಗ್ಬೇಕಾಗದಂತ ಹೋದ್ರೆ ಆಚಾರ್ಯರ ಮುಂದೆ ಪರಿಸ್ಥಿತಿ. ಅದಕ್ಕೆ ಶ್ರವಣ ಪರಮ ಕೃತ್ಯಾಹ, ಶ್ರವಣವೆಂಬುವಂತಹ ಶ್ರೇಷ್ಠವಾದ ಕೃತಿ ನೋಡಿ ಎಷ್ಟು ಮಹತ್ವದೆ ನೋಡಿ. ನೀವೇ ಆಲೋಚನೆ ಮಾಡಿ ನೋಡಿ, ಶ್ರವಣದ ಮಹತ್ವ ಏನಿದೆ ಅಂತಂದ್ರೆ ಶ್ರಮ ಇಲ್ಲದೆ ಜ್ಞಾನ ಬರೋದು ಶ್ರವಣದಿಂದ ಮಾತ್ರ. ನೀವೇ ಅಭ್ಯಾಸ ಮಾಡಿ ಜ್ಞಾನ ಪಡೀರಿ ಅಂದ್ರೆ ಬಹಳ ಶ್ರಮ ಪಡಬೇಕಾಗ್ತದೆ. ಯಾಕಂದ್ರೆ ಪುಸ್ತಕ ತೆಗಿಬೇಕು ಮೊದಲು, ನೀವೇ ಓದಬೇಕು. ತಿಳಿಲಿಲ್ಲ ಅಂದ್ರೆ ಮತ್ತೆ ಡಿಕ್ಷನರಿ, ಮತ್ತೊಂದು ಪುಸ್ತಕ, ವ್ಯಾಖ್ಯಾನಗಳು 108. ಈ ನೀವು ಸುಮ್ಮನೆ ಕೂತ್ಕೊಂಡ್ಬಿಡ್ರಿ ಕೇಳೋದು. ಎಷ್ಟಾರಂದ್ರೆ ಆಚಾರ್ಯ ಎಲ್ಲ ಹೇಳ್ತಾರೆ, ಸುಧಾನ ಹೇಳ್ತಾರೆ, ತತ್ವಪ್ರಕಾಶಕ ಹೇಳ್ತಾರೆ, ರಾಮಾಯಣ ಹೇಳ್ತಾರೆ, ಭಾಗವತ್ ಹೇಳ್ತಾರೆ. ಏನೂ ಓದ ಡಿಗ್ರಿ ತಗೊಳ್ಳೋದು ಅಂದ್ರೆ ಶ್ರವಣ ಮಾಡೋದ್ರಿ. ಅದು ಎಲ್ಲಾ ಓದಿ ಡಿಗ್ರಿ ಬರ್ಲಾರ್ದಂಗಿರೋದಂದ್ರೆ ಪಾಠ ಹೇಳೋದು, ನೆನಪಿಟ್ಕೊಳ್ರಿ. ಏನೂ ಓದ್ಲಾರ್ದ ಡಿಗ್ರಿ ಬರೋದಂದ್ರೆ ಶ್ರವಣದಿಂದ. ಎಲ್ಲಾ ಓದಿ ಏನೂ ಬರಲ್ಲ ಅಂದ್ರೆ ಪಾಠ ಹೇಳಿದ್ದಕ್ಕೆ. ಯಾರು ನಿಮ್ ಪಾಠ ಹೇಳಿದವರು? ಯಾರೇ ಹೇಳಿದ್ರು ಮುಂದೆ ಕೇಳ್ತಾರೆ, ಯಾರೋ ನೀವು ಹಿಂಗ ಹೇಳ್ತಾರೆ, ನಿಮಗ ಬೈಸ್ಕೊತಾವ. ಚಲೋ ಕೇಳ್ಯಾನಂದ್ರೆ ಎಷ್ಟು ಕೇಳಿಸ್ಕೊಂಡಿರಿ ಏನೆಲ್ಲರ ನೀವು, ಹಿಂಗ್ ಶುರುವಾಗ್ತದೆ. ಅದಕ್ಕೆ ಮುಂದೆ 15ನೇ ಸರ್ಗದಲ್ಲಿ ಹೇಳುವಾಗ ಬಹುಶ್ರುತ ಮಹಾಗುಣ, ಬಹಳವಾಗಿ ಶ್ರವಣ ಮಾಡುವಿಕೆ ಅಂತನ್ನೋದು ಒಂದು ದೊಡ್ಡ ಗುಣ ಅಂತ.
ಅದರಿಂದ ಶ್ರವಣ ಪರಮ ಕೃತ್ಯ ಯೋಪತಸ್ತು ಸಮೇತಾ ಶ್ರವಣಕ್ಕಾಗಿ ಬಂದಿದ್ದಾರೆ. ಕಾಟಕ ಉಪನಿಷತ್ತಿನಲ್ಲಿ 2ನೇ ಅಧ್ಯಾಯದ 3ನೇ ವಲ್ಲಿಯ 9ನೇ ಮಂತ್ರದಲ್ಲಿ ಒಂದು ಮಾತು ಬರ್ತದೆ. ಏನ್ ಬರ್ತದೆ ಅಲ್ಲಿ? ನ ಸಂದೃಶೇ ತಿಷ್ಠತಿ ರೂಪಮಸ್ಯ, ನ ಸಂದೃಶೇ ತಿಷ್ಠತಿ ರೂಪಮಸ್ಯ, ನ ಚಕ್ಷುಷಾ ಪಶ್ಯತಿ ಕಶ್ಚಿದೈನಂ, ಹೃದಾ ಮನೀಷಾ ಮನಸಾಭಿಕ್ಲುಪ್ತ ಯಯೇನಂ ವಿದುರಮೃತಾಸ್ತೆ ಭವಂತಿ. ಯಮದೇವರು ನಚಿಕೇತನಿಗೆ ಹೇಳುವಾಗ, ಏನಪ್ಪಾ ನಚಿಕೇತ, ದೇವ್ರು ಹೆಂಗೆ ಕಾಣ್ತಾನೆ ಅಂತ ತಿಳ್ಕೊಂಡು ನೀನು? ದೇವ್ರು ಹೆಂಗೆ ಕಾಣ್ತಾನೆ ಅಂತ ತಿಳ್ಕೊಂಡು? ಹೆಂಗೆ ಕಾಣ್ತಾನಂದ್ರೆ ಏನ್ರಿ ಆಚಾರ? ಮತ್ತು ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರ ಮಹಾರಾಜ ಕಿ ಜೈ ಅಂತೇಳಿ ಹೋಗಿ ನೋಡ್ಬಿಡ್ತೀನಿ ನಾನು, ಹೌದಿಲ್ಲ? ದ್ವಾರಕಾಧೀಶ ಭಗವಾನ್ ಶ್ರೀಕೃಷ್ಣಗೆ ಜೈ ಅಂತ ನೋಡ್ತೀನಿ. ಕೃಷ್ಣನ್ ನೋಡ್ತೀನಿ, ರಾಮನ್ ನೋಡ್ತೀನಿ. ನೋಡಿದ್ರೆ ಉಪಯೋಗ ಬೀಳುವುದಿಲ್ಲ, ಅದು ನೋಡಿದ್ದು ಉಪಯೋಗ ಬೀಳುವುದಿಲ್ಲ. ಈಗಂತೂ ನೋಡ್ಲಿಕ್ಕೆ ಇಲ್ಲೇ ಇಲ್ಲ. ಈಗೇನು ನೋಡ್ತೀವಿ ಎಲ್ಲರ? ನ ಸಂದೃಶೇ ತಿಷ್ಠತಿ ರೂಪಮಸ್ಯ. ಸಂದೃಶ ಅಂದರೆ ಸರಿಯಾದ ಜ್ಞಾನ, ಭಗವಂತನ ಜ್ಞಾನವಾಗಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತಾದರೆ ನ ಚಕ್ಷುಷಾ ಪಶ್ಯತಿ ಕಶ್ಚಿದೈನಂ, ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅವನನ್ನ. ಮತ್ತೆ ಯಾವುದರಿಂದ ಭಗವಂತನ ನೋಡಬೇಕು? ಹೃದಾ ಮನೀಷಾ ಮನಸಾಭಿಕೃತ. ಹೃದಾ, ಮಂತ್ರಾಲಯ ಪ್ರಭುಗಳು ಖಂಡಾರ್ಥದಲ್ಲಿ ಬರೀತಾರೆ, ಹೃದಾ ಹೃತ್ ಶಬ್ದೋ ಅತ್ರ ಶ್ರವಣ ಮನನ ಧ್ಯಾನ ಭಕ್ತ್ಯಾದಿ ಸಾಧನ ಪರಹ. ಹೆಂಗ ದೇವರು ಕಾಣಿಸ್ತಾನ ನಿಮಗ ಅಂತ ಕೇಳಿದ್ರೆ, ಮೊದಲನೇ ಮೆಟ್ಲು, ದೇವರು ಕಾಣಲಿಕ್ಕೆ ಬೇಕಾದ ಮೊಟ್ಟ ಮೊದಲ ಮೆಟ್ಲು ಅಂದ್ರೆ ಶ್ರವಣ. ಶ್ರವಣ ಇಲ್ಲ, ದೇವರಿಲ್ಲ, ದೇವರು ಕಾಣಿಸೋದಿಲ್ಲ. ಹೃದಯ ಮನೀಷಾ, ಈ ಮನಸ್ಸಿನಿಂದ ದೇವರನ್ನು ಕಾಣಬೇಕು ಅಂದ್ರೆ ಮೋಕ್ಷ. ಆ ಮನಸ್ಸಿಗೆ ಸಹಕಾರಿಯಾದದ್ದು ಯಾವುದು ಅಂದ್ರೆ ಶ್ರವಣ. ಅದಕ್ಕೆ ಗುರುಪದೇಶದಿಂದ ಬರುವಂತಹ ಶ್ರವಣ ಏನಿದೆಯಲ್ಲ, ಇದು ದೇವರ ಸಾಕ್ಷಾತ್ಕಾರದ ಮೊದಲನೇ ಮೆಟ್ಟಲು ಬರೆದಿದ್ದಾರಲ್ಲಿ. ಹೃತ್ ಶಬ್ದೋ ಅತ್ರ ಶ್ರವಣ ಮನನ ಧ್ಯಾನ ಭಕ್ತ್ಯಾದಿ ಸಾಧನ ಪರಹ ಮನಸಾ ಮನೀಷ. ಅಂಥ ಶ್ರವಣದಿಂದ ಕೂಡಿದ ಮನಸ್ಸು ಮಾತ್ರ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಸಲು ಸಮರ್ಥವಾಗಿದೆ, ಇಲ್ಲೇ ಸಾಧ್ಯ ಆಗಿಲ್ಲ. ಹಾಗಾದರೆ ಶ್ರವಣವನ್ನು ನಾವು ಸರ್ವಾತ್ಮನ ಮಾಡಲೇಬೇಕು. ಅದಕ್ಕೆ ಇಲ್ಲೇನು ಮಾಡಿದ್ರು? ಧೃತಮಸಿತ ಕೃತ್ಯಂ ಕೃತ್ಯೈ ಧನ್ಯ ಸನ್ಯಾಸಿ ವರ್ಗೈ ಶ್ರವಣ ಪರಮಕೃತ್ಯ ಯೋಪತಸ್ತು ಸಮೇತಾ. ಅಂತೂ ಇಂತೂ 2 ಶ್ಲೋಕ ಆತ್ರಪ್ಪ. 17ನೇ ಶ್ಲೋಕದಾಗ ಗೆಳೆಯ ಬಂದ, 18ನೇ ಶ್ಲೋಕದಾಗ ಶ್ರವಣ ಬಂದ. ಭಾಳ ಕೇಳಿದವ್ರಿಗೆ ಏನು ಹೆಸರಿಡಬೇಕು ಅಂದ್ರೆ ಶ್ರವಣ ಕುಮಾರ್ ಅಂತ ಕರಿಬೇಕಂತ. ಅದಕ್ಕೆ ನಿಹಿತ ಮುಚಿತ ಮುಚ್ಚಂ ಯೋಗಪೀಠಂ ಪ್ರವಕ್ತು ಪರಿಷದ ಪರಿತೋಮಿ ಸತ್ವರ ಸತ್ವಭಾಜ ಧೃತಮಸಿತ ಕೃತ್ಯೈ ಧನ್ಯ ಸನ್ಯಾಸಿ ವರ್ಗೈ ಶ್ರವಣ ಪರಮ ಕೃತ್ಯ ಯೋಪತಸ್ತು ಸಮೇತಾ. ಈ 18ನೇ ಶ್ಲೋಕವನ್ನ ಇನ್ನೊಮ್ಮೆ ಮನೆಗೆ ಹೋಗಿ ನಾ ಹೇಳಿದ್ದನ್ನ ಬಹಳ ನಿಧಾನಕ್ಕೂ ಅಲ್ಲ, ನಿಧಾನಕ್ಕೆ ಆಲೋಚನೆಯನ್ನು ಮಾಡ್ರಿ, ಅರ್ಥ ಆಗತ್ತೆ. ಸರಿ, ಬಂದು ಕೂತವರು ಇದನ್ನು ತೆಗೆದ್ರಂತ, ಪುಸ್ತಕದ ಗಂಟೆ ಬಿಚ್ಚಿದ್ರಂತ, ಅದನ್ನೂ ಹೇಳ್ತಾರೆ ಮುಂದೆ 19ನೇ ಶ್ಲೋಕದಲ್ಲಿ ಹೇಳುವಾಗ. ಬಿಚ್ಚಿದ್ರು ಪುಸ್ತಕದ ಗಂಟನ್ನ, ಈಗಿದ್ದಂಗೆ ಹಿಂಗೆ ತೆಗೆಯೋದಿದ್ದಿದ್ದಿಲ್ರಿ ಅವಾಗೆಲ್ಲ. ಅವಾಗ ಏನ್ ಪುಸ್ತಕ ಇದ್ವು? ವಾಲಿ, ಈಗ ಸುಗ್ರೀವ. ಶಬಾಷ್, ಭಾರಿ ಆತ್ರಪ್ಪ ಇದು. ಅವಾಗೇನ್ ಪುಸ್ತಕ ಇದ್ದು? ವಾಲಿ. ಈಗೇನವ? ಓದ್ಲಿಲ್ಲ ಅಂದ್ರೆ ಹನುಮಂತ. ಸೊಟ್ಟೆ ಬಯಸ್ಕೊಂಡು ಕುಡ್ದಾಗ್ತದೆ ಓದ್ಲಿಲ್ಲ ಅಂದ್ರೆ. ಅದಕ್ಕೆ ಹಿಂದಕ್ಕೆಲ್ಲ ವಾಲಿ, ಈಗ ಸುಗ್ರೀವ, 2 ಹೊತ್ನ್ಯಾಗ ಓದ್ದೆ ಹನುಮಂತ. ಬೇಕಾ ಬೇಡ ನೋಡ್ಕೋಬೇಕು ಈಗ. ಅದಕ್ಕೆ ಆ ಪತ್ರಿಕೆಗಳನ್ನ ಕಷ್ಟಗಳನ್ನ ವಿಚಾರಂತೆ ಬಹಳ ಗಾಬರಾಲಿಕ್ಕೆ ಹೋಗಬಾರ್ದು ಯಾವಾಗಲೂ. ಬಭೂರ ಬಲ ಗುಣಾನಾಂ ಶೋಭನಾಚ್ಛಾದನಾನಾಂ ಮುರರಿಪು ನಿಲಯಾನಾಂ ಅಂತವೇದಾಂತಿಕೀನಾಂ ಸಪದಿ ಸುವಿವೃತಾನಾಂ ಅಂತರರ್ಥಾಧಿಯಾಂಬ ವಿವಿಧ ಕವಲಿಕಾನಾಂ ಸಜ್ಜಯಾ ಪತ್ರಿಕಾನಾಂ. ಆ ಕಟ್ಟು ಬಿಚ್ಚಿದ್ರೆ ಹೆಂಗಿತ್ತು? ಮೊದಲನೇದ್ದು ಬಭುರ ಬಲ ಗುಣಾನಾಂ, ಅದಕ್ಕೆ ಚಂದ ಹಗ್ಗ ತಗೊಂಡು ಕಟ್ಟಿದ್ರಂತ. ಮೊದಲೆಲ್ಲ ಹಂಗೆ ಇತ್ತು ಪುಸ್ತಕ. ವಾಲಿ ಪ್ರತಿಗಳನ್ನ ನಮ್ಮ ಮನೇಲಿ ಬೇಕಾಷ್ಟವ ರಗಡ್ ಸಾಕಿವಿ, ನಿಮ್ಮನ್ಯಾಗ ಒಂದಿಷ್ಟು ಸಾಕಿದ್ರೆ ಚಲೋ. ಅದಕ್ಕೆ ಹಿಂದಕ್ಕೆ ಈಗಲ್ಲ. ಅದಕ್ಕೆ ಆ ಕಟ್ಟುಗಳು ನೋಡ್ರಿ, ಇದನ್ನ ಹೆಂಗೆ ವರ್ಣನ ಮಾಡಿದ್ದಾರೆ ಅಂದ್ರೆ ಪಂಡಿತಾಚಾರ್ಯರು,
ಸಜ್ಜನರ ಮನಸ್ಸು ಹೆಂಗಿತ್ತಲ್ಲ ಹಂಗೆ ಈ ಪುಸ್ತಕಗಳ ಕಟ್ಟಿತ್ತು ಅಂತ ವರ್ಣನೆ ಮಾಡ್ತಾರೆ. ಉಪಮಾಲಂಕಾರ ಪೂರ್ವಕವಾಗಿ ಹೇಳ್ತಾರೆ ಅದನ್ನ. ಸಜ್ಜನರ ಮನಸ್ಸು, ಆ ಮನಸ್ಸಿನಲ್ಲಿ ನಡೆಯುವಂತಹ ಕೆಲಸ ಏನಿದೆ ಹಾಗಿದೆ ಈ ಪುಸ್ತಕದ ಕಟ್ಟು ಅಂದ್ರು. ಪುಸ್ತಕದಾಗ ಏನೇನದ ಈ ಗಂಟೊಳಗ ಎಲ್ಲ ಸಜ್ಜನರ ಮನಸ್ಸಿನಾಗದ ಅಂತ. ಹಂಗಾರೆ ನಮ್ಮ ಮನಸ್ಸು ಹೆಂಗಿರ್ಬೇಕು ಅಂದ್ರೆ ಈ ಪುಸ್ತಕದ ಗಂಟು ಇದ್ದಂಗೆ ಇರ್ಬೇಕು ಅಂದ್ಬಿಟ್ರು. ಏನು ಮೊದಲನೇ ಇದ್ದು ಬಭುರ ಅಮಲ ಗುಣಾನಾಂ, ಮೊದಲು ಶೋಭನಾಚ್ಛಾದನಾನಾಂ, ಮೇಲೊಂದು ಹಗ್ಗ ಕಟ್ಟಿದ್ರಂತ. ಗುಣ ಅಂದ್ರೆ ಹಗ್ಗ ಕಟ್ಟಿದ್ರು. ಅದ್ರ ಮೇಲೊಂದು ಬಟ್ಟೆ ಹಾಕಿದ್ರು. ಮೊದಲು ಆ ಕಟ್ಟಿದ ಹಗ್ಗವನ್ನ ತೆಗೆದ್ರು. ಶೋಭನಾಚ್ಛಾದನಾನಾಂ, ಬಿಳಿ ವಸ್ತ್ರ ಅದನ್ನು ತೆಗೆದ್ರು. ಒಳಗಡೆಗೆ ಇದ್ದದ್ದು ಯಾವುದು ಅಂತ ಕೇಳಿದ್ರೆ ಮುರರಿ ಪುನಿಲಯಾನಾಂ, ಭಗವಂತನ ಮನೆ ಅದು. ಯಾವುದು? ಗ್ರಂಥ ಎಂಬುದು. ಪುಸ್ತಕ ಅಂತ ಅನ್ನೋದೇನು ಅಂದ್ರೆ ದೇವರ ಮನೆ. ಪಂಡಿತಾಚಾರ್ಯ ಎಂಥ ಅದ್ಭುತ ಶಬ್ದ ಹೇಳು. ಮುರರಿಪು ನಿಲಯಾನ. ಬರೇ ಪುಸ್ತಕ ಅಲ್ಲ, ಪುಸ್ತಕದ ಪ್ರತಿ ಪುಟಗಳು ಭಗವಂತನ ಮನೆಗಳು. ನೋಡ್ರಿ, ಈ ಅನುಸಂಧಾನದಿಂದ ನಾನು ಎಂದಾದ್ರೂ ಅಧ್ಯಯನ ಮಾಡಿದ್ದೀವ? ಅನ್ಯಥಾ ಭಾವಿಸ್ಬೇಡ್ರಿ, ನನ್ನಿಂದ ಹಿಡಿದುಕೊಂಡು ನಾನು ಹೇಳ್ತಾ ಇದ್ದೀನಿ. ಪುಸ್ತಕದಲ್ಲಿ ದೇವರಿದ್ದಾನೆ, ಸರಸ್ವತಿ ಇದ್ದಾಳೆ ಅಂತ ಹೇಳಿ ಕಲಿಸಿ ನಮಗೇನ್ ತಾಕಿದ್ರೆ ನಮಸ್ಕಾರ ಮಾಡು ಅಂತ ಹೇಳ್ಬಿಟ್ರು. ತಾಕಿದ್ರೆ ನಮಸ್ಕಾರ ಮಾಡು ಅಂತ. ಯಾಕೆ ನಮಸ್ಕಾರ ಮಾಡ್ಬೇಕಪ್ಪ ತಾಕಿದ್ರೆ? ಏನದ ಅದರಲ್ಲಿ? ಅದಕ್ಕೆ ಹೇಳುವಾಗ ಪಂಡಿತಾಚಾರ್ಯ ಅಂತಾರೆ, ಮುರರಿಪು ನಿಲಯಾನ, ಒಂದೊಂದು ಪುಟಗಳನ್ನು ಹೀಗೆ ತೆಗೆದಂತೆ ಅದು ಭಗವಂತನ ಮನೆಗಳಂತೆ. ಅಲ್ಲಿ ಇದ್ದ ಒಂದೊಂದು ಪದಗಳು, ಒಂದೊಂದು ವಾಕ್ಯಗಳು, ಒಂದೊಂದು ವರ್ಣಗಳು ಭಗವಂತನ ಮನೆಗಳು. ಈ ಅನುಸಂಧಾನದಿಂದ ನಾವು ಶಾಸ್ತ್ರಾಧ್ಯಯನವನ್ನ ಮಾಡಿದರೆ ಯಾಕೆ ಶಾಸ್ತ್ರ ನಮಗೆ ತಲೆಗೆ ಹತ್ತೋದಿಲ್ಲ ಹೇಳಿ ನೋಡಂತೆ. ನಾವೇನ್ ಮಾಡ್ತಿರ್ತೀವಿ? ಬಿಟ್ಟು ಬ್ಯಾಸರ ಆಸರ ಓದ್ಬೇಕು ಅಂತ ಓದೋದು. ಇನ್ನೇನ್ ಮಾಡೋದು ಆಚಾರ? ಎಲ್ಲ ಮುಗೀತಂತೆ, ಮತ್ತೆ ನಿಮ್ಮಲ್ಲಿ ಬರ್ಬೇಕಂತ ಹೇಳ್ಯಾರ. ಎಲ್ಲ ಮುಗಿದ್ಮೇಲೆ ಯಾಕೆ ನಮ್ಮಲ್ಲಿ ಬರ್ಬೇಕಂತ ಹೇಳ್ಯಾರ ಮಾರಾಯ? ಅಲ್ಲ ಅಂದ್ರೆ ರಿಟೈರ್ಡ್ ಆದ್ಮೇಲೆ ಓದ್ಬೇಕಂತೇನೋ ಅಂದಾರಂತ ಆಚಾರ, ಅದಕ್ಕೆ ಓದ್ಲಿಕ್ಕೆ ಕೆಲವರು. ಹೆಂಗೆಂಗೋ ನಮ್ಮ ಅಧ್ಯಯನದ ಪದ್ಧತಿಗಳು ಎಲ್ಲ ತಪ್ಪಾಗಿ. ನೋಡ್ರಿ, ಇವತ್ತು ನಾನು ಹೇಳ್ತಾ ಇರೋದು ಅತಿಶಯೋಕ್ತಿ ಏನಲ್ಲ. ಆ ಹೊರಗಿನ ಆಂಗ್ಲ ವಿದ್ಯಾಭ್ಯಾಸವನ್ನು ನಾವು ಮಾಡಿ ಏನ್ ಕಲ್ತಿದ್ದೇವೆ ಅಂದ್ರೆ ಪುಸ್ತಕಗಳೆಲ್ಲವೂ ರದ್ದಿ ಬುಕ್ ಅಂತವ. ನೋಡ್ರಿಲ್ಲ, ರದ್ದಿ ಬುಕ್ ಅಂತವೆ. ನಮ್ಮಲ್ಲಿ ರದ್ದಿ ಬುಕ್ ಅವೇ ನೋಡ್ರಿ ಎಲ್ರು ಹೇಳೋಣ ಸಂಸ್ಕೃತದಲ್ರ. ಈಗ ಅವ್ರ ಸಂಸ್ಕಾರದಿಂದ ನಾವು ರದ್ದಿ ಬುಕ್ ಮಾಡೀವಿ. ಖರೆ ಅಂದ್ರೆ ನಮ್ಮಲ್ಲಿ ರದ್ದಿ ಬುಕ್ ಅನ್ನೋಷ್ಟು ಇದ್ದಿದ್ದೇ ಇಲ್ರಿ. ಯಾಕಂದ್ರೆ ಹಸ್ತಪ್ರತಿ ಇರ್ತಿದ್ವು, ಎಷ್ಟು ಬೇಕು ಅಷ್ಟ ಬರ್ಕೊಂಡು ಇಟ್ಕೋತಿದ್ವಿ. ಪ್ರಿಂಟ್ ಆದವು, ಎಕ್ಸ್ಟ್ರಾ ಅದು ರದ್ದಿಗೆ ಹಾಕಿ ಎಂದಾದ್ರೂ ರದ್ದಿ ಪುಸ್ತಕ, ಸಂಸ್ಕೃತ ಗ್ರಂಥಗಳು, ವೇದ ಪುಸ್ತಕಗಳು ಇವತ್ತು ಬಿದ್ದಿರ್ತಾವ. ಆ ವಿಷಯ ಬೇರೆ. ಇವತ್ತು ನಾವು ಬ್ರಿಟಿಷರ ಸಹವಾಸ ಮಾಡಿ ಕಲ್ತದ್ದನ್ನ. ನಮ್ಮಲ್ಲಿ ರದ್ದಿ ಪುಸ್ತಕ ಅಂತ ಇದ್ದಿದ್ದೇ ಇಲ್ರಿ. ನಮ್ಮಲ್ಲಿ ಎಲ್ಲ ಪುಸ್ತಕಗಳು ವೇದವ್ಯಾಸದೇವರ ಪೂಜೆಗಿರುವಂತಹ ಪುಸ್ತಕಗಳಿದ್ದವು. ಮುರರಿ ಪೂವಿಮುಕ್ ನಿಲಯಾನಾಂ ಹಂತ ವೇದಾಂತಿಕೀನಾಂ, ವೇದಾಂತದ ವಿಚಾರಗಳನ್ನ ಒಳಗೊಂಡಿರುವಂತಹ ಭಗವಂತನ ಮನೆಗಳಾಗಿರುವ ಸಪದಿ ಸುವಿವೃತಾನಾಂ, ಕೂಡಲೇ ತೆಗೆದಿರುವಂತಹದ್ದು. ಅಂತರರ್ಥಾಧಿಯಾಂಬ ವಿವಿಧ ಕವಲಿಕಾರಾಂ ಸಜ್ಜಯಾ ಪತ್ರಿಕಾರಾಂ, ಆ ಒಳಗಿನ ಕವಲಿಕೆಗಳು ಅಂದ್ರೆ ಅದು ಹೆಂಗಿರ್ತಿತ್ತು ಅಂದ್ರೆ ಒಂದೊಂದು ಪುಟಗಳನ್ನ ಹಿಂಗೆ ಬಿಡಿಸಿ ಹೋಗ್ಬಾರ್ದು ಅಂತ ಒಂದು ದಾರ ಹೊಡಿತಿದ್ರು, ದಾರ ಪೋಣಿಸಿರ್ತಿದ್ರು. ಅದರಲ್ಲಿ ಹಿಂಗೆ ತೆಗಿತಾ ಇದ್ದಂತೆ ನೀಟಾಗಿ ಹೋಗ್ತಿರ್ಬೇಕು. ಇವತ್ತು ಸ್ಪ್ಯಾರಲ್ ಬ್ಯಾಂಡಿಂಗ್ ಅಂತ ಏನ್ ಕರೀತಾರಲ್ಲ, ಅದು ಅವತ್ತಿದ್ದೇ ಇತ್ತು ನಮ್ಮಲ್ಲಿ. ದಾರವನ್ನು ಎಲ್ಲ ಪೋಣಿಸಿಟ್ಟಿರ್ತಿದ್ರೆ ಹಿಂಗೆ ಒಂದೊಂದೇ ಆ ಪತ್ರಿಕೆಗಳನ್ನು ತೆಗಿಬೇಕಂತ. ಎಷ್ಟು ಚಂದ ಇತ್ತಿದು. ಒಂದೊಂದೇ ಪತ್ರಿಕೆಗಳನ್ನ ತೆಗಿತಾ ಇದ್ದಾರೆ. ಒಳಗಡೆಗೆ ಸಪದಿ ಸುವಿರುತ್ತಾನ, ಅಗಲ ಮಾಡಿರುವ ಪುಸ್ತಕದಲ್ಲಿರುವಂತಹ ಪತ್ರಿಕೆಗಳು ವೇದಾಂತದ ವಿಷಯಗಳನ್ನ ಒಳಗೊಂಡದ್ದು, ಭಗವಂತನ ಮನೆಯಾದದ್ದು, ಒಳ್ಳೆ ವಸ್ತ್ರ ಹೊತ್ತುಕೊಂಡಿರುವಂತಹದ್ದು, ಕಟ್ಟಿರುವಂತಹದ್ದು ಅಂತ ತಿಳಿಸಿಕೊಟ್ಟಿದ್ದಾರೆ. ಇಷ್ಟೇ. ಇದನ್ನ ಈಗ ನಾವೇನ್ ಮಾಡಬೇಕು ಅಂದ್ರೆ ನೇರವಾಗಿ ಸಜ್ಜನರ ಮನಸ್ಸಿಗೆ ತರಬೇಕು. ಸಜ್ಜನರ ಮನಸ್ಸು ಹೆಂಗಿದೆ ಅಂದ್ರೆ ಅಮಲ ಗುಣಾನಾಂ, ಒಳ್ಳೆ ಗುಣಗಳಿವೆ ಅಂತ ಸಜ್ಜನ ಮನಸ್ಸಿನಲ್ಲಿ. ಇಲ್ಲಿ ಗುಣ ಅಂದ್ರೆ ಹಗ್ಗ. ಸಜ್ಜನರ ವಿಷಯವನ್ನು ಹೇಳಿದಾಗ ಗುಣ ಅಂದ್ರೆ ಭಕ್ತಿ ಜ್ಞಾನಗಳೆಂಬ ಗುಣಗಳು. ಶೋಭನಾಚ್ಛಾದನಾನಾಂ, ಸಜ್ಜನರ ಮನಸ್ಸಿನಲ್ಲಿ ಇದ್ದ ಭಗವಂತ ಅಥವಾ ಇದ್ದ ವಿಷಯ ದುರ್ಜನರಿಗೆ ಆಚ್ಛಾದನ, ಮುಚ್ಚಿ ಹಾಕಿದ್ದವರಿಗೆ ಏನು ತಿಳಿಯೋದೇ ಇಲ್ಲ. ಇಲ್ಲಿ ಆಚ್ಛಾದನ ಅಂದ್ರೆ ವಸ್ತ್ರ, ಇಲ್ಲಿ ಪುಸ್ತಕ ಗಂಟಿಗೆ ವಸ್ತ್ರ. ಉಳಿದ ಕಡೆಗೆ ಶೋಭನಾಚ್ಛಾದನ ಅಂದ್ರೆ ಈ ಗ್ರಂಥಗಳು ಅಯೋಗ್ಯರಿಗೆ ಭಗವತ್ ತತ್ವವನ್ನು ತಿಳಿಸಿಕೊಡೋದೇ ಇಲ್ಲ, ಮುಚ್ಚೆ ಇಟ್ಬಿಟ್ಟಿರ್ತಂತ. ಇದೇ ವೇದವನ್ನ ದುರ್ಯೋಧನ ಅಧ್ಯಯನ ಮಾಡಿದರೆ ಅವನಿಗೇನು ಭಗವತ್ ತತ್ವ ತಿಳಿಯೋದೇ ಇಲ್ಲ. ಆಚಾರ್ಯರು ಒಂದು ವಾಕ್ಯ ನೋಡಿದರೆ ಅನಂತ ಅರ್ಥಗಳು ಹೊಳಿತದೆ ಅವರಿಗೆ.
ಅದಕ್ಕೆ ಅಯೋಗ್ಯರಿಗೆ ಮುಚ್ಚಿಟ್ಟಿರುವಂತಹದ್ದು. ಸಪದಿ ಸುವಿರುತಾನ ಮುರರಿಪು ನಿಲಯಾನ. ಹೌದು, ಸಜ್ಜನರ ಮನಸ್ಸು ಹೆಂಗಿದೆ ಅಂದ್ರೆ ಭಗವಂತನ ವಾಸಸ್ಥಾನವಾಗಿದೆ ಅಂತ ವೇದಾಂತಿಕೀನ ವೇದಾಂತದ ವಿಚಾರ ಉಳ್ಳಂತಹದ್ದು. ಸಪದಿ ಸುವಿರುತಾನ, ಗುರುಪದೇಶದಿಂದ ತಕ್ಷಣಕ್ಕೆ ಒಳಗೆ ಇದ್ದ ಅಜ್ಞಾನ ಕಳೆದು ಅಂತರಾರ್ಥಾಧಿಯಾಂಬ, ಆ ಪುಸ್ತಕದಲ್ಲಿ ಇದ್ದ ಅರ್ಥಗಳೆಲ್ಲವೂ ಮನಸ್ಸಿಗೆ ಹೋಗ್ತದಲ್ಲ, ಹಾಗಿತ್ತು ಈ ಗ್ರಂಥ, ಶೋಭಿಸಿತು ಅಂತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. 19 ಆಯ್ತು. ಇನ್ನು 20 ಅಕ್ಷರ ಹೆಂಗಿದ್ದುವು ಅಂತ ಹೇಳ್ಯಾರ ಪುಸ್ತಕದೊಳಗೆ. ನಾವು ಬರ್ದಿರ್ತೀವಿ ನೋಡ್ರಿ ಅಕ್ಷರಗಳನ್ನ, ಎಷ್ಟು ಚಂದ ಬರ್ದಿರ್ತೀವ್ರಿ. ಎಲ್ಲರ ನಮ್ಮ ಶಾಲ್ಯಾಗ ಮಾಸ್ತರ್ ಕಲಿಸ್ತಿದ್ರಿ ಬರಿಬೇಕಾದ್ರೆ ಇದೇನು ಕಾಗಿ ಕಾಲು ಗುಬ್ಬಿ ಕಾಲು ಆಗ್ಯಾವ ಅಂತ ಕರಿತಿದ್ರಿ ಅವು. ಕಾಗಿ ಕಾಲು ಗುಬ್ಬಿ ಕಾಲು ಆಗ್ಯಾವ ಅಂದ್ರೆ ಅಷ್ಟು ಚಂದ ಬರ್ದೀವಿ ಅಂತ ಅರ್ತಾರೆ ಅವು. ಹೆಂಗಿತ್ತ ಅಕ್ಷರ? ಅದಕ್ಕೊಂದು ಶ್ಲೋಕ, 20ನೇ ಶ್ಲೋಕ. ಅನತಿ ವಿರಲ ಭಾವ ಅಪ್ಯನನ್ಯೋನ್ಯ ಸಂಗ ರುಜುತರ ತತ ನಾನಾ ಪಂಕ್ತಿ ಸಾಮ್ಯಾಪ್ತ ಶೋಭಾ ದ್ವಿರದ ತುರಗ ದೇಶ ದೂರತೋ ವರ್ಜಿತಾಂತ ಕುಶಲ ಲಿಖಿತ ರೂಪ ರೇಜಿರೇತೇಷು ವರ್ಣಾ. ಕುಶಲ ಲಿಖಿತ ರೂಪ, ಒಬ್ಬ ಕುಶಲ ಲೇಖಿ ಬರೆಯುವನು ಹಾಗೆ ಬರೆದ್ರೆ ಹಾಗಿರ್ತದೆ ಪುಸ್ತಕ, ಹಾಗಿರ್ಬೇಕಂತೆ. ಒಳ್ಳೆ ಅಕ್ಷರ ಬರೆಯುವವರು ಓದ್ತಿರ್ಬೇಕಂತೆ. ಅಕ್ಷರಗಳೆಲ್ಲ ದುಂಡು ದುಂಡಾಗಿ ಇರಬೇಕಂತೆ, ದುಂಡು ದುಂಡಾಗಿ ಅಕ್ಷರಗಳು. ಓದವರಿಗೆ ಅಕ್ಷರ ನೋಡಿದ ಕೂಡಲೇ ಓದಬೇಕು ಅನಿಸ್ಬೇಕಂತ. ಈ ಕೆಲವು ಪ್ರಿಂಟ್ ಇರ್ತದೆ ನೋಡ್ರಿ, ಈ ಪ್ರಿಂಟ್ ಬಂದ್ಬಿಟ್ಟದ. ಪ್ರಿಂಟ್ ಹೆಂಗಿರ್ತದೆ ನೋಡಿದ ಕೂಡಲೇ ಇನ್ನೊಂದ್ಸರಿ ಓದೋಣ್ರಿ ಅಂತ ಅನಿಸ್ಬೇಕು. ಆ ಅಕ್ಷರಗಳನ್ನ ನೋಡಿದ ಕೂಡಲೇ ಓದಬೇಕು ಅಂತ ಅನಿಸುವಂತಹ ವಿಚಾರ ಬರ್ತಿತ್ತಂತೆ. ಯಾರ ಕಿಲಿ ಶಬ್ದದಲ್ಲಿ ಇರ್ತದೆ? ಅಕ್ಷರವನ್ನ ನೋಡಿದ ಕೂಡಲೇ ಓದಬೇಕು ಅಂತ ಅನಿಸ್ಬೇಕಂತ. ಅಂತಹದ್ದು ಕುಶಲ ಲಿಖಿತ ರೂಪ, ಕುಶಲಿಗಳು ಯಾರೋ ಬುದ್ಧಿವಂತರು ಬರೆದಿರುವಂತಹದ್ದು ಚಂದಿತ್ತಂತೆ. ಒಬ್ಬ ಹೆಂಡತಿ ಗಂಡಕ್ಕೆ ಪತ್ರ ಬರೆದಿಲ್ಲಂತೆ ಪಾಪ. ಯಾವಾಗಾದ್ರೂ, ಈಗಲ್ಲ ಸರ್ವಾತ್ಮರ ಈಗ ತಿಳಿಬೇಡ್ರಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಣ್ಮಕ್ಳು ಶಾಲೆಗೆ ಹೋಗ್ತಿರ್ಲಿಲ್ಲ ಆಗ ಈಗ ಅಂತ ತಿಳಿಬೇಡ್ರಿ, ಅನ್ಯಥಾ ಭಾಷೆ. ಈಗ ನಮ್ಗಿಂತ ಅವರ ಅಕ್ಷರವೇ ದುಂಡಗಾಗ್ತಾವೆ, ಯಾಕಂದ್ರೆ ಬರ್ದು ಅವರಿಗೆ ಅಭ್ಯಾಸ ಆಗಿರ್ತದೆ. ಅದಕ್ಕೆ ದುಂಡಗಾಗಿ ಅವಾಗ ಬರ್ದಿದ್ಲಂತ, ಗಂಡಗೆ ಪತ್ರ ಬರೆದಿಲ್ಲಂತ. ನನ್ನ ಅಕ್ಷರಗಳನ್ನ ಓದಿ ನೀವು ನಗಬಾರದು, ಫಸ್ಟ್ ವಾಕ್ಯ. ಯಾಕಂದ್ರೆ ನಿಮ್ಮ ಅಕ್ಷರಗಳು ದುಂಡು ದುಂಡಗೆ ಸಲಿಂಗ್ರಾಮದಂತೆ ಆಗಿರ್ತದೆ ಅಂತ ಬರ್ದಿದ್ಲಂತ. ಗಂಡ ಇದು ಗುಂಡು ಗುಂಡಿಗೆ ಗೊತ್ತಾಯ್ತು, ಸಲಿಂಗ್ರಾಮದಂತೆ ಏನು ಅಂತ ಅರ್ಥ ಆಗ್ಲಿಲ್ಲ. ಆಮೇಲೆ ಅರ್ಥ ಆಯ್ತವಂಗ, ಶಾಲಿಗ್ರಾಮದಂತೆ ದುಂಡು ದುಂಡಗಾಗಿರ್ತಾವ ನಿಮ್ಮ ಅಕ್ಷರ ಅಂತ ಬರ್ದಿದ್ಲಂತ. ಸಲಿಂಗ್ರಾಮ, ಇವು ಸಲಿಂಗ್ರಾಮ ಯಾರಿವ? ಇನ್ಯಾವ ರಾಮ್ ಬಂದ? ಜಾನಕಿಪತಿ ರಾಮ್ ಇದ್ದೇವೆ. ಸಲಿಂಗ್ರಾಮ ದುಂಡು ದುಂಡಗೆ ಸಲಿಂಗ್ರಾಮದಂತ ಆಗಿರ್ತಾವ, ಅದಕ್ಕೆ ನೀವು ಓದ್ ನಗಬಾರ್ದು ಅಂತ. ಆ ಬಾಜುಕ್ ಬರ್ದಿರ್ತಾವ ನೋಡ್ರಿ, ಎಂದ ಡೇಟ್ ಅಂತ ಬರ್ದಿರ್ಬೇಕಲ್ಲ, ಅದಕ್ಕೆ ಬರ್ದಿಲ್ಲಂತ. ಶ್ರಾವಣ ಬಹುಳ ಎಕ್ಕುದೇಶಿ ಅಂತ ಬರ್ದಿದ್ಲಂತ. ಆಮೇಲೆ ಅದು ಗಂಡ ಇದೇನು ಶ್ರಾವಣ ಬಹುಳ ಎಕ್ಕುದೇಶಿ ಏನು? ಶ್ರಾವಣ ಬಹುಳ ಏಕಾದಶಿ ಬರಿಬೇಕಾಗಿತ್ತ ಹೆಣ್ಮಗಳಿಗೆ, ಬರ್ದಿದ್ಲು ಅಂತ ತಮಾಷೆ ಮಾಡ್ತಾರೆ. ಇರ್ಲಿ, ಅಕ್ಷರಗಳು ಬರೆಯೋದು ಎಲ್ಲ ಒಂದು ಕಲೆಯದು, ಸುಮ್ಮನೆ ಎಲ್ರಿಗೂ ಬರೋದಿಲ್ಲ. ನಮಗೇ ಬರ್ಲಿಕ್ಕೆ ಕೂಡಿಸಿದ್ರೆ ಇಷ್ಟು ಹೇಳ್ತಿರ್ತೀವಲ್ಲ, ಉದ್ದುದ್ದು ಮಾತಾಡ್ತಿರ್ತೀವಲ್ಲ, ನಮಗೊಂದು ಪೇಜ್ ಬರೀರಿ ಅಂತಂದ್ರೆ ಕೃಷ್ಣಾರ್ಪಣೆ ಆಗ್ತಿರ್ತದೆ. ಬರೀಲಿಕ್ಕೆ ಬರೋದಿಲ್ಲ ನಮಗೆ. ಯಾಕೆ? ಬರೆಯೋದು ಒಂದು ಅಭ್ಯಾಸ, ಅದು ಸುಮ್ಮನೆ ಬರೋದಿಲ್ಲ ಎಲ್ರಿಗೂ ಕೂಡ. ಇಲ್ಲಿ ಬರ್ದಿದ್ರಂತೆ. ಹೆಂಗ್ ಬರ್ದಿದ್ರು? ಅನತಿ ವಿರಲ ಭಾವ, ಬಹಳ ದೂರ ಅಲ್ಲ, ಬಹಳ ಹತ್ರ ಅಲ್ಲ. ಅಪ್ಯನನ್ಯೋನ್ಯ ಸಂಗ, ಎಷ್ಟು ಚಂದ ನೋಡ್ರಿ ಶಬ್ದ ಹೇಳುವಾಗ. ಬರೀ ಅಂತ ಹೇಳಿದ ಕೂಡಲೇ ಇಲ್ಲಿ ರಾ, ಪೇಜ್ ಮುಗಿದ್ಮೇಲೆ ಮಾ, ಇನ್ನೊಂದು ಪೇಜ್ನಾಗ ಊ, ಇನ್ನೊಂದು ರೀ ಗೆ, ಏನ್ ಗತಿ ಅಲ್ರಿ ಮುಂದೆ. ಹಂಗಲ್ಲ, ಬಹಳ ದೂರ ಹತ್ರ ಬರೀ ಅಂತ ತಿಳ್ಕೊಂಡು ಹೇಳಿದ್ರೆ 3 ವರ್ಷದೊಳಗೆ ಊರಿಗೆ ಅಂತ ಹೇಳಿ ಆಗ್ಬಿಟ್ಟಿದ್ರೆ, ಊರಿಗೆ ಹೋಗಿ ಊರಿಗೆ ಆಗಿದ್ರೆ ಎಷ್ಟು ಕಷ್ಟ. ಎಲ್ಲ ಅಂಶವನ್ನು ಬರೀತಾರೆ ಪಂಡಿತಾಚಾರ್ಯ. ಅನತಿ ವಿರಲ ಭಾವ ಅಪ್ಯನನ್ಯೋನ್ಯ ಸಂಗ, ಬಹಳ ದೂರ ಇದ್ದಿದ್ದಿಲ್ಲ, ಬಹಳ ಹತ್ರ ಇದ್ದಿದ್ದಿಲ್ಲ. ಎಷ್ಟಕ್ಷರ ಆದ್ಮೇಲೆ ಎಷ್ಟಕ್ಷರ ಬಿಡುಗಡೆ ಇರಬೇಕು, ಅಂದ್ರೆ ಒಂದ್ ಅಕ್ಷರ ಆದ್ಮೇಲೆ 2ನೇ ಅಕ್ಷರಕ್ಕೆ ಎಷ್ಟು ಅಂತರ ಇರಬೇಕು ಅಷ್ಟೇ ಸುಂದರವಾಗಿ ಬರೆದಿದ್ರಂತೆ. ಸಾಲು ಹೆಂಗಿದ್ದವು, ನಮ್ಮ ಹೆಂಗಿರ್ತಾವ ಸಾಲು? ಪರ್ವತದ ಸಾಲುಗಳು ನಮ್ದೆಲ್ಲ. ಪರ್ವತ ಸಾಲು ಅಂದ್ರೆ ಹಿಂಗೆ ಬಂದಿರ್ತದೆ ನಮ್ದೆಲ್ಲ. ಪರ್ವತ ಸಾಲು ಹೆಂಗಿರ್ತದೆ ನಮ್ದು? ಹಿಂಗ್ ಹೋಗಿರ್ತದೆ. ರುಜುತರ ತತ ನಾನಾ ಪಂಕ್ತಿ ಸಾಮ್ಯಾಪ್ತ ಶೋಭಾ. ಸಾಲು ಹಚ್ಕೊಂಡು ನಿಂತಾರೇನೋ ಅಂತಿತ್ವಂತ ಅಕ್ಷರಗಳೆಲ್ಲ. ಇದ್ರದ್ದು ರೇಷನ್ ಅಂಗಡಿ ಮುಂದೆ ನಿಂತಿರ್ತಾವ ನೋಡ್ರಿ, ಹಂಗ ಲಘು ಅರ್ಥ ಆತ್ರಿ. ಈಗ ರೇಷನ್ ಅಂಗಡಿ ಲಘು ಅರ್ಥ ಆಗ್ತಾವ, ಗೊತ್ತಾಗ್ಲಿ. ಈಗ ಮೋದಿ ರೇಷನ್ ಕೊಡ್ಲಿಕ್ಕೆ ನಾವೆಲ್ಲ ಅಲ್ಲಿ ನಿಂತ್ಬಿಟ್ಟಿವಿ.
ಅದಕ್ಕೆ ರುಜುತರ ತತನಾನ ಪಂಕ್ತಿ ಸಾಮ್ಯ ಒಂದು ನೆನ್ಪಿಟ್ಕೊಳ್ರಿ, ಹಿಂದಕ್ಕೆಲ್ಲ ರೂಲ್ಡ್ ಪೇಪರ್ ಇದ್ದಿದ್ದಿಲ್ಲ, ಈಗ ಬಂದಾವೆಲ್ಲ. ಆ ರೂಲ್ಡ್ ಪೇಪರ್ ಬಂದದ್ದಕ್ಕೆ ನಾವು ಬರೇ ಅನ್ರೂಲ್ಡ್ ಪೇಪರ್ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ನಮ್ಮ ಕಡೆಯಿಂದ. ಹಂಗೆ ಕೊಟ್ಟಿದ್ರೆ ಚಂದಾಗಿ ಅಭ್ಯಾಸ ಮಾಡ್ಕೋತಿದ್ವಿ ನಾವೆಲ್ಲ. ಒಂದು ರೂಲ್ ಬಂತು, ಮೊದಲು ಒಂದು ಗೆರಿ ಬಂತು, ಆಮೇಲೆ 2 ಗೆರಿ ಬಂದು, 3 ಬಂದು 4 ಬಂದ್ಬಿಟ್ಟು ಈಗ ಹೊರಗೆ ಹೋಗಂಗೆ ಇಲ್ಲ ಅಕ್ಷರ, ಅದರೊಳಗೆ ಕೂತಿರ್ತಾವೆಲ್ಲ. ಹಂಗಿಲ್ಲ, ಎಷ್ಟು ಚಂದ ಬರೀತಿದ್ರ ಆವಾಗ ಅಂದ್ರೆ ರುಜುತರ ತತನಾನ ಪಂಕ್ತಿ ಸಾಮ್ಯಾಪ್ತ ಶೋಭಾನ. ಹೆಂಗ ನಮ್ಮ ದೇಶದೊಳಗೆ ವಿದ್ಯಾ ಹಾಳಾಗ್ಯದ ಎಂಬುದು ತೋರಿಸಿಗತ್ತದ. ಇವತ್ತು ಈ ವಾಕ್ಯ ಓದಿದ್ರೆ ಹೆಂಗ್ ವಿದ್ಯಾ ಹಾಳಾಗ್ಯದ, ಬ್ರಿಟಿಷರು ಬಂದಾಗಿಂದ ನಮ್ಮ ದೇಶದೊಳಗೆ ಹೆಂಗ್ ವಿದ್ಯಾ ಹಾಳು ಮಾಡ್ಕೋತ ಹೋಗಿ ಎಂಬುದು ದೃಷ್ಟಾಂತ. ದ್ವಿರಗ ತುರಗ ದೇಶ ದೂರತೋ ವರ್ಜಿತಾಂತ. ಅಕ್ಷರ 2 ಟೈಪ್ ಇದ್ವಂತು, ಒಂದು ಆನಿ ಅಕ್ಷರ, ಒಂದು ಕುದುರೆ ಅಕ್ಷರ ಇದ್ವಂತು. ದ್ವಿರದ ತುರಗ, ದ್ವಿರದ ಅಂದ್ರೆ ಆನಿ, ತುರಗ ಅಂದ್ರೆ ಕುದುರೆ. ಆನಿ ಕುದುರೆ ಅಕ್ಷರ ಇದ್ದಂಗೆ ಇದ್ವಂತು. ಆನಿ ಕುದುರೆ ಅಕ್ಷರ ಅಂದ್ರೆ ಏನ್ರಿ ಅವು? ಬೋಲ್ಡ್ ಲೆಟರ್, ಸ್ಮಾಲ್ ಲೆಟರ್ ಅಂತ. ದೊಡ್ಡ ಅಕ್ಷರ, ದಪ್ಪ ಅಕ್ಷರ ಅಂತ ಕರೀತಾರಲ್ಲ, ದಪ್ಪ ಅಕ್ಷರ ಅನ್ನೋದಕ್ಕ ಆನೆ ಲಿಪಿ ಅಂತ, ಸಣ್ಣ ಅಕ್ಷರ ಅಂತ ಕರೀಲಿಕ್ಕೆ ಕುದುರೆ ಲಿಪಿ ಅಂತ. ಎಷ್ಟು ಬ್ಯೂಟಿಫುಲ್ ಅಲ್ಲ. ದ್ವಿರಗ ತುರಗ ದೇಶ ದೇಶ ದೂರತೋ ವರ್ಜಿತ ಅಂತ ಹಿಂಗ್ ಬರ್ಕೋತ್ ಪುಟದ ಕೊನೆಗೆ ಬರಿತಿರ್ಲಿಲ್ಲ ಅಂತ. ತುದಿದಂಗ ಬಂದ್ಬಿಡೋದು. ನಾಳೆ ಏನ್ರ ಹೆಚ್ಚು ಕಡಿಮೆ ಕಟ್ ಆದ್ರೆ ಗತಿ ಏನ್ ಮುಂದೆ, ಅದಕ್ಕೆ ಇಲ್ಲೊಂದಿಷ್ಟು ಬಿಟ್ಟ ಬರಿತಿದ್ರಂತ. ನೋಡ್ರಿ, ಹಿಂದಿನ ತಾಳ್ಮಾಡಿ ಪ್ರತಿ ನೋಡಿದ್ರೆ ಗೆರಿ ಹಾಕಿ ಈ ಕಡೆ ಬಿಟ್ಟೇ ಬರಿತಿದ್ರು. ಯಾಕ? ನಾಳೆ ಹೆಚ್ಚು ಕಡಿಮೆ ಆಗಿ ಏನ್ರ ಹಿಡಿಯೋ ಕಾಲಕ್ಕೆ ಬಿಡೋ ಕಾಲಕ್ಕೆ ತುದಿ ಹೋದ್ರೂ ಕೂಡ ಕೆಲಸ ಕೆಡಬಾರದು. ಅದಕ್ಕೆ ಹೇಳಿದ್ರು ದ್ವಿರಗ ತುರಗ ದೇಶ ದೂರತೋ ವರ್ಜಿತ ಅಂತ. ಕುಶಲ ಲಿಖಿತ ರೂಪ ರೇಜರೇತೇಶು ವರ್ಣ. ಸುಂದರವಾದ ವರ್ಣಗಳಿದ್ವು ಅಂತ ಇಷ್ಟು ಪಂಡಿತಾಚಾರ್ಯರು ಪುಸ್ತಕದ ಬಗ್ಗೆ ಮಾಹಿತಿ ಕೊಡ್ತಾರೆ. ಬಂದ್ರು, ಸಮಯ ಆಯ್ತು, ಒಂದು ಪಾಠಕ್ಕೆ ಬಂದ್ರು, ಕೂತ್ಕೊಂಡ್ರು ಸುತ್ತಲು. ಇನ್ನು ಆಚಾರ ಬಂದಿಲ್ರಿ ಇಷ್ಟಕ್ಕೆ, ಅವರೇ ಬಂದು ಕೂತಿದ್ದಾರೆ. ಆ ಕಟ್ಟುಗಳು ಹೇಗಿದ್ದು, ಬಿಚ್ಚಿದಾಗ ಒಳಗೆ ಹೇಗಿತ್ತು, ಅಕ್ಷರಗಳು ಹೇಗೆ ಬರೆದಿದ್ರು, ಒಂದೊಂದೇ ವರ್ಣನೆ ಮಾಡ್ತಾ ಬರ್ತಾರೆ. ಇನ್ನು 21ನೇ ಶ್ಲೋಕ ಇಲ್ಲೇನ್ ಬರ್ತದೆ? 21ನೇ ಶ್ಲೋಕದಲ್ಲಿ ಅಂದ್ರೆ ಕೆಲವರು ತಕ್ಷಣ ಆ ಪೇಜ್ ತೆಗೆದು ಬಿಟ್ರಂತೆ. ಯಾವ ಪೇಜು ಅಂತ ಇತ್ತು ಪಾಠದ್ದು ಅದನ್ನ ತಕ್ಷಣಕ್ಕೆ ತೆಗೆದ್ರಂತೆ. ಇನ್ ಕೆಲವು ಸ್ವಲ್ಪ ತಡ ಮಾಡಿ ತೆಗೆದ್ರಂತೆ ಆ ಪೇಜನ್ನು. ಅದನ್ನು ವರ್ಣನೆ ಮಾಡ್ತಾರೆ. ಸಪದಿ ದದೃಶುರೇಕೆ ವಾಚನೀಯಾದಿ ಭಾಗಂ ಪರಿಚಯ ಪಟುತಾಭ್ಯಾಂ ತಾವದೇಕೆ ಚಿರೇಣ ಹರಿಗುರು ನಮನಂದ್ರಾಯತ್ನತೋಮಿ ವಿದಾಯ ಪ್ರಯಯುರಪರ ಸಾಮ್ಯಂ ಸಿದ್ಧಗೆ ಸ್ಯಾಧ್ಯಯತ್ನ. ಬಹಳ ಚೆನ್ನಾಗಿದೆ. ಏಕೆ? ಕೆಲವು ಪುಸ್ತಕ ಅಧ್ಯಯನ ಮಾಡಲಿಕ್ಕೆ ಬಂದವರು ವಾಚನೀಯಾದಿ ಭಾಗಂ, ಆಗ ಯಾವ ಪಾಠದ ಭಾಗ ಇದೆಯೋ ಅದನ್ನ ತಕ್ಷಣ ತೆಗೆದ್ರಂತೆ. ಯಾಕೆ? ಪರಿಚಯ ಪಟುತಾಭ್ಯಾಂ, ಒಂದು ಪುಸ್ತಕದ ಪರಿಚಯ, ಇನ್ನೊಂದು ಪಟುತ್ವ. ಎರಡೆರಡು. ಬುದ್ಧಿವಂತರು ಇದ್ರು ಆ ವಿಷಯದ ಪರಿಚಯ ಇತ್ತವರಿಗೆ, ಯಾವ ಪೇಜ್ನಾಗೆಲ್ಲ ಬಂದದ ಅಂತ ತಿಳ್ಕೊಂಡು ನೋಡೋದಿತ್ತು. ಈಗ ನಮಗೆ ಹಂಗಾಗಿರ್ತದೆ, ದಿವಸ ಮಾಡಿ 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 ಅಭ್ಯಾಸ ಆಗಿದ್ರೆ ತಕ್ಷಣ ಸಿಕ್ಬಿಡ್ತದೆ. ಇನ್ ಕೆಲವರಿಗೆ ಪಾಠ ಮುಗಿಯೋ ತನಕ ಸಿಕ್ಕಿರಂಗೆ ಇಲ್ಲ. ಕೆಲವರಿಗೆ ಪಾಠ ಮುಗಿದು ಮಂಗಳಾಚರಣೆ ಕೊನೆಯ ಅಯ್ಯೋ ಸಿಕ್ತು, ನಾಳೆ ಪಾಠಕ್ಕೆ ಇಟ್ಟು ಅಷ್ಟ. ಅಯ್ಯೋ ಸಿಕ್ತು ಅಂದ್ರೆ ನಾಳೆ ಅಷ್ಟ, ಇವತ್ತೇ ಹೋಗಿ ತಗೊಂಡು. ನಮ್ದೆಲ್ಲ ಹಂಗೆ ಇರ್ತಿತ್ರಿ. ನಾವೆಲ್ಲ ವಿದ್ಯಾಪೀಠದಾಗ ಅಧ್ಯಯನ ಮಾಡೋ ಕಾಲಕ್ಕೆ ಸಣ್ಣ ವಯಸ್ಸಿನ ಸಣ್ಣವರು, ಆಗ ನಮ್ಗಿಂತ ಹಿರಿಯರು ಸ್ವಲ್ಪ ಎಲ್ಲ ಕ್ಲಾಸ್ನಾಗ ಎಲ್ಲ ಥರದ್ದು ಇರ್ತಿದ್ವು. ಅವ್ರು ತಕ್ಷಣ ತೆಗಿತಿರು. ನಾವು ಹುಡುಕ್ಯಾಡಿ ಕೊನೆಗೆ ಪೇಜ್ ಹೊತ್ತಿಗೆ ಪಾಠ ಮುಗಿಸ್ಬಿಟ್ಟಿರ್ತಿದ್ರು ಗುರುಗಳು. ಆತ ಹೋಗಿ ಬಾಪ ಅನ್ಬೇಕು. ಹಂಗಾಗ್ತಿತ್ತು ಇಲ್ಲಿ ಪರಿಸ್ಥಿತಿ. ಸಪದಿ ಪರಿಚಯ, ಅವರಿಗೆ ಪರಿಚಯ ಪಟುತಾಭ್ಯಾಂ, 2 ವಿಷಯ ಪರಿಚಯ ಇತ್ತು ಮತ್ತು ಚಾಣಾಕ್ಷರ ಇದ್ರು, ಎರಡೂ ಇತ್ತಂತೆ. ದರ್ಶು ತಾವತ ಏಕೆ ಚಿರೇಣ ದರ್ಶು. ಇನ್ ಕೆಲವರು ಸ್ವಲ್ಪ ನಿಧಾನಕ್ಕೆ, ಚಿರೇಣ ಅಂದ್ರೆ ನಿಧಾನಕ್ಕೆ ನೋಡಿದ್ರು. ಆದ್ರೂ ಬಿಡ್ಲಿಲ್ರಿ. ಅವ್ರು ನಿಧಾನ ಇದ್ದವರು ಮೊದಲಿದ್ದವರ ಜೊತೆಗೆ ಬಂದು ಸೇರ್ಕೊಂಡ್ರಂತ. ಹೆಂಗಾಯ್ತದು? ಹರಿಗುರು ನಮನಂದ್ರ ಯತ್ನತೋಮಿ ವಿಧಾಯ. ದಬ ಓಡ್ಕೋದ್ ಬಂದ್ರು, ತಡ ಮಾಡಿ ಬಂದಿದ್ರು. ಮೊದಲೇ ವಿಷಯ ಕೂತ ಆ ಪೀಠಕ್ಕೆ ಒಂದು ನಮಸ್ಕಾರ ಹಾಕಿ, ವ್ಯಾಸಪೀಠಕ್ಕೆ ನಮಸ್ಕಾರ ಹಾಕಿ, ಗಡಗಡ ಗಂಟು ಬಿಚ್ಚಿ 1 ಸೆಕೆಂಡು ಅವರು ಮೊದಲು ಇದ್ರು, ಇವ್ರು ಹಿಂದಿದ್ರು. ಆದ್ರೂ ತೆಗೆದೇ ಬಿಟ್ರಂತೆ. ಪ್ರಯಯುಹು ಅಪರ ಸಾಮ್ಯಂ, ಅವರ ಇನ್ನೊಬ್ಬರ ಸಾಮ್ಯವನ್ನು ಇವರು ಹೊಂದಿಬಿಟ್ರು. ಅಪರ ಸಾಮ್ಯಂ ಪ್ರಯು ಹೊಂದಿದ್ರು. ಇವರು ಸರಿಯಾಗಿ ಪೇಜ್ ತಕ್ಕೊಂಡ್ರು. ಆಚಾರ್ಯ ಬರೋ ಹೊತ್ತಿಗೆ ರೆಡಿ ಆದ್ರು ಅಂತಂದ್ರೆ ಪಂಡಿತಾಚಾರ್ಯ ಕೊನೆ ಒಂದು ಶಬ್ದ ಹೇಳ್ತಾರೆ. ಏನು ಅಂದ್ರೆ ಆ ಕೊನೆ ಸಾಲ ಬಹಳ ಚೆನ್ನಾಗಿದೆ. ಸಿದ್ಧಯೇ ಸ್ಯಾಧಿ ಯತ್ನ. ಪ್ರಯತ್ನ ಎಂಬುದು ನಮ್ಮ ಅಭೀಷ್ಟ ಸಿದ್ಧಿಗೆ ಕಾರಣವಾಗ್ತದೆ.
ಯಾವ ಮನುಷ್ಯ ತಾನು ಸಿದ್ಧಿಯನ್ನ ಪಡಿಬೇಕು, ಅಭಿಷ್ಟ ಸಿದ್ಧಿಯನ್ನು ಪಡಿಬೇಕು ಅಂತ ಇರ್ತಾನೋ ಅವನು ಯತ್ನವನ್ನ ಮಾಡಬೇಕು. ದೇಶೋಚಿತವಾದ ಕಾಲೋಚಿತವಾದ ಪ್ರಯತ್ನವನ್ನ ಮಾಡಿದರೆ ಅವನಿಗೆ ಸಿದ್ಧಿ ಆಗತ್ತೆ. ಇದಕ್ಕೆ ವಿಶ್ವಪತಿ ತೀರ್ಥರು ವ್ಯಾಖ್ಯಾನದಲ್ಲಿ ಹೇಳುವಾಗ ಇದು ಏನು ಶ್ಲೋಕ, ಇವು ಯಾವ ಅಲಂಕಾರ ಅಂತ ಒಂದು ಮಾತು ತಿಳಿಸ್ತಾರೆ. ಪ್ರಾಯ ಇದನ್ನು ನೋಡಿದರೆ ಇದರಲ್ಲಿ ಅಲಂಕಾರ ಇದೆ ಅಂತ ನಮಗೆ ಅನಿಸೋದೇ ಇಲ್ಲ. ಯಾವುದಾದ್ರು ನೋಡ್ರಿ, ನಾವು ಇಷ್ಟೊತ್ತು ಕೇಳಿದ್ದೇವೆ ಉಪಮಾಲಂಕಾರ ಅಂತ ಕೇಳಿದ್ವಿ, ಆದರೆ ಈ ಶ್ಲೋಕದಲ್ಲಿ ಯಾವುದಾದ್ರೂ ಒಂದು ಅಲಂಕಾರ ಇದೆ ಅಂತ ಅನಿಸೋದಿಲ್ಲ. ವಿಶ್ವಪತಿ ತೀರ್ಥರು ವ್ಯಾಖ್ಯಾನದಲ್ಲಿ ಹೇಳುವಾಗ ಒಂದು ಮಾತಂತಾರೆ, ನೋಡಪ್ಪ ಇಲ್ಲಿರುವುದೇನು ಅಂತ ಕೇಳಿದ್ರೆ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕರೀತಾ ಇದ್ದಾರೆ. ಯಾವ ಅಲಂಕಾರ ಅದು? ಅರ್ಥಾಂತರನ್ಯಾಸ. ಬಹಳ ಚೆನ್ನಾಗಿದೆ. ಅರ್ಥಾಂತರನ್ಯಾಸ ಅಲಂಕಾರಕ್ಕೆ ನಿಮಗೊಂದು ದೃಷ್ಟಾಂತ ಹೇಳ್ತೀನಿ ಮೊದಲು, ಯಾಕೆಂದರೆ ಇಷ್ಟು ದಿವಸ ಹೇಳಲಿಕ್ಕಾಗಿರಲಿಲ್ಲ. ಈ ಕೊನೆಗೆ ಬಂತಲ್ಲ, ಈ ಕೆಲವು ಅಲಂಕಾರವನ್ನಾದರೂ ಪರಿಚಯ ಮಾಡಿಸ್ಕೊಂಡು ಮುಕ್ತಾಯ ಮಾಡೋಣಂತೆ. ಸಿದ್ಧಯೇ ಸ್ಯಾಧಿ ಯತ್ನ. ಅಲ್ಲೇನಾಯಿತು, ಅವರೆಲ್ಲರೂ ಪ್ರಯತ್ನಪೂರ್ವಕವಾಗಿ ಯಾವ ಪಾಠ ನಡೀತಾ ಇತ್ತೋ ಆ ಭಾಗವನ್ನು ತೆಗೆದು ಓದಲಿಕ್ಕೆ ಕುಳಿತುಕೊಂಡ್ರು ಅಂತಾಯಿತು. ಅವರು ಮಾಡಿದ ಪ್ರಯತ್ನ ಮೊದಲು ಇದ್ದವರ ಸಮಾನವಾಗಿ ಹೋಗಿ ಸೇರಿಕೊಂಡ್ರು ಅಂತ ಇದೊಂದು ಸ್ಪೆಷಲ್ ವಿಷಯ. ಅದನ್ನು ಜನರಲ್ ಮಾಡಿಬಿಟ್ರು ಅವರು. ಏನು ಜನರಲೈಸ್ ಮಾಡಿದರು ಅಂದರೆ ಸಿದ್ಧಯೇ ಸ್ಯಾಧಿ ಯತ್ನ. ಅದೇನಪ್ಪ, ಪ್ರಯತ್ನ ಮಾಡಿದ್ರೆ ಅಭಿಷ್ಟ ಸಿಗ್ತದೆ ಅಂದ್ಬಿಟ್ರು. ವಿಶೇಷ ಇದ್ದದ್ದನ್ನು ಸಾಮಾನ್ಯ ಮಾಡ್ತಿದ್ರು ಅಂದರೆ ಅದಕ್ಕೆ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕರೀತಾರಂತೆ. ಅಂದರೆ ಉಕ್ತಿ ಅರ್ಥಾಂತರನ್ಯಾಸ ಸ್ಯಾತ್ ಸಾಮಾನ್ಯ ವಿಶೇಷಯೋ. ಆ ಅಲಂಕಾರ ಶಾಸ್ತ್ರದಲ್ಲಿ ಹೇಳುವಾಗ ಅದನ್ನೇನು ಕರೆದಿದ್ದಾರೆ? ಉಕ್ತಿ ಅರ್ಥಾಂತರನ್ಯಾಸ ಸ್ಯಾತ್ ಸಾಮಾನ್ಯ ವಿಶೇಷಯೋಗೋ. ಸಾಮಾನ್ಯ ವಿಶೇಷಗಳ ಭಾವ ಇದ್ದರೆ ಅದನ್ನು ಅರ್ಥಾಂತರನ್ಯಾಸ. ಉದಾಹರಣೆ ಹೆಂಗೆ? ಹನುಮಾನ್ ಅಬ್ಧಿಮತರತ್ ಕಿಂ ಅಸಾಧ್ಯಂ ದುರಾತ್ಮನ ಮಹಾತ್ಮನಾಂ. ಇದೊಂದು ಅರ್ಥಾಂತರನ್ಯಾಸ ಅಲಂಕಾರಕ್ಕೆ ದೃಷ್ಟಾಂತ. ಹನುಮಾನ್ ಅಬ್ಧಿಮತರತ್, ಹನುಮಂತ ಲಂಕೆ ದಾಟಿದ, ಸಾಗರ ದಾಟಿದ. ದೊಡ್ಡವ್ರಿಗೇನ್ರಿ ಎಲ್ಲ ಈಸಿ. ನೋಡ್ರಿ ಏನಾಯ್ತು, ಈಗ ಇದು ಒಂದು ಸ್ಪೆಷಲ್ ಆದ ವಿಷಯವನ್ನ ಸಾಮಾನ್ಯ ಮಾಡಿಬಿಟ್ರು. ಅದನ್ನು ಇದನ್ನೇನು ಕರೀತಾರೆ? ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕರೀತಾರೆ. ಇದ್ದದ್ದು ಹನುಮಾನ್ ಅಬ್ಧಿಮತರತ್, ಹನುಮಂತನು ಸಾಗರವನ್ನು ಲಂಘಿಸಿದ ಅಂತ. ಅದನ್ನು ಸಾಮಾನ್ಯ ಮಾಡಿಬಿಟ್ರು. ದುಷ್ಕರಂ ಕಿಂ ಮಹಾತ್ಮನಾಂ, ದೊಡ್ಡವರಿಗಿದೇನ್ರಪ್ಪ, ಏನು ದೊಡ್ಡ ವಿಷಯನ ಇದು ಅಂದುಬಿಟ್ರು. ಇದಕ್ಕೇನು ಕರೀತಾರೆ? ಅರ್ಥಾಂತರನ್ಯಾಸ ಅಂತ ಕರೀತಾರೆ. ಇಲ್ಲಿ ಯಾಕೆ ಹೇಳ್ಬೇಕಾತಾಚಾರ? ನೀವಿಷ್ಟು ಸರ್ಗೆ ಹೇಳಿದ್ಮೇಲೆ ಇಲ್ಲೇ ಯಾಕೆ ಬಂದ್ರಿ? ನಿಮ್ಮದು ಪಾಂಡಿತ್ಯ ಇಲ್ಲೇ ತೋರಿಸೋದು ಬಿಟ್ಟು ಬೇರೆ ಕಡೆ ತೋರಿಸಿ ಬರ್ತಿತ್ತಲ್ಲ ಅಂದರೆ, ಇದು ಕೊನೆಯದು. ಅಂದರೆ 14ನೇ ಸರ್ಗದ 52ನೇ ಶ್ಲೋಕ ಇದೆಯಲ್ಲ, ಅಲ್ಲಿಗೆ ಅರ್ಥಾಂತರನ್ಯಾಸ ಅಲಂಕಾರದ ಬಳಕೆಯನ್ನು ಮುಕ್ತಾಯ ಮಾಡಿದ್ದಾರೆ ಪಂಡಿತಾಚಾರ್ಯ. ಮುಂದೆ 15 ಮತ್ತು 16ರಲ್ಲಿ ಅರ್ಥಾಂತರನ್ಯಾಸ ಅಲಂಕಾರ ಬಳಸಲಿಕ್ಕೆ ಹೋಗಿಲ್ಲ ಪ್ರಾಯ. ಎಲ್ಲಿಂದ ಶುರು ಮಾಡಿದ್ದಾರೆ ಅಂದರೆ 2ನೇ ಸರ್ಗದ 30ನೇ ಶ್ಲೋಕದಲ್ಲಿ ಮೊದಲು ಅರ್ಥಾಂತರನ್ಯಾಸ ತಗೊಂಡ್ರು. ಶ್ಲೇಷಾಲಂಕಾರ ಬಿಟ್ಟಿಲ್ಲ, ಮತ್ತು ಶ್ಲೇಷಾಲಂಕಾರ ಕೊನೆ ತನಕ ಇಟ್ಕೊಂಡಿದ್ದಾರೆ. ಅರ್ಥಾಂತರನ್ಯಾಸ ಪ್ರಾರಂಭ ಮಾಡಿದ್ದೆಲ್ಲಿ ಅಂದರೆ 2:30. 2:30 ಏನದು ಗೊತ್ತೇನ್ರಿ? ಭಾಳ ಚಂದ ಶ್ಲೋಕ. ಮತ್ತೆ ನೆನಪು ಮಾಡ್ತೀನಿ, ಯಾಕಂದ್ರೆ ಮದ್ದು NK ಅವ್ರು ಹೇಳಿದ್ರು ಮತ್ತೊಮ್ಮೆ ಶುರು ಮಾಡೋದು ಚಲೋ ಇರ್ತದೆ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ 2ನೇ ಸರ್ಗ ಅಂತ ಹೆಂಗೋ ಮುಗಿದು ಹೋಗಿದೆ. 14ಕ್ಕೆ ಬಂದೀವಿ ಅಂದರೆ ಮುಗಿದ ಅಂತ ಅರ್ಥದಕ್ಕೆ. ಅಲ್ಲಿ ಹೇಳುವಾಗ ಮಧ್ವಾಚಾರ್ಯರ ಮನೆಯಲ್ಲಿ, ವಾಸುದೇವನ ಮನೆ ಎದುರಿನಲ್ಲಿ ಇದ್ದ ಒಬ್ಬ ಬ್ರಾಹ್ಮಣ ಗೋದಾನ ಮಾಡಿದ ಅಂತ ಕೇಳಿದ್ದೇವೆ. ನಾನು ನಂಬರ್ ಹೇಳಿದ್ಮೇಲೆ ತೆಗೆದಲ್ಲೋ ನಾವು ಸಿದ್ಧಯೇ ಸ್ಯಾಧಿ ಯತ್ನ. ಪಾತುಂ ಪಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯ ಸ್ವಸುತ ಸೂನುತಯ ಪ್ರಜಾತಕ ನಿರ್ವಾಣಹೇತುಬಲಭಿಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ. ಇದು ಅರ್ಥಾಂತರನ್ಯಾಸ ಅಲಂಕಾರ. ಏನದ ಅಲ್ಲಿ? ಮೂಡಿಲ್ಲಾಯರು ಒಂದು ಗೋದಾನವನ್ನ ಮಾಡಿ, ಈ ಮಗುವಿಗೆ ಹಾಲು ಕುಡಿಲಿಕ್ಕೆ ಅಂತ ಮೂಡಿಲ್ಲಾಯರು ಒಂದು ಗೋದಾನವನ್ನ ಮಾಡಿ, ತಮ್ಮ ಮಗನಿಗೆ ಮಗನಾಗಿ ಹುಟ್ಟಿ ಆಚಾರ್ಯ ಶಾಸ್ತ್ರಗಳನ್ನ ಓದಿ ಮೋಕ್ಷ ಪಡೆದರು ಅಂತ ಇದು ವಿಶೇಷ ವಿಷಯ. ಅದನ್ನು ಸಾಮಾನ್ಯ ಮಾಡಿಬಿಟ್ರೆ ಏನು? ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ನೀವು ಯೋಗ್ಯ ವ್ಯಕ್ತಿಗೆ ದಾನ ಕೊಟ್ರೆ ಹಿಂಗೆ ಫಲ ಸಿಗ್ತದೆ. ಇದು ಒಂದೇ ಸಬ್ಜೆಕ್ಟ್. ಆಕ್ಚುಲಿ ಆನಂದ ತೀರ್ಥರಿಗೆ ದಾನ ಕೊಟ್ಟ ವಿಷಯ ಎಂಬುದೊಂದು ವಿಶೇಷ ವಿಷಯ. ಅದನ್ನು ಸಾಮಾನ್ಯ ಮಾಡಿಬಿಟ್ರು. ಏನು ಸಾಮಾನ್ಯ ಮಾಡಿದ್ರು? ದಾನ ಯೋಗ್ಯ ಪಾತ್ರನಿಗೆ ಕೊಟ್ಟರೆ ಫಲ ಸಿಗ್ತದೆ ಅಂದ್ಬಿಟ್ರು. ಇದನ್ನೇನು ಕರೀತಾರಪ್ಪ? ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕರೀತಾರ.
ಉಕ್ತಿರರ್ಥಾಂತರನ್ಯಾಸ ಸ್ಯಾತ್ ಸಾಮಾನ್ಯ ವಿಶೇಷಯೋ ಹನುಮಾನಬ್ಧಿಮತರತ್ ದುಷ್ಕರಂ ಕಿಂ ಮಹಾತ್ಮನಾಂ. ಇದ್ರ ಉಲ್ಟಾನು ಮಾಡ್ಲಿಕ್ಕೆ ಬರ್ತದಂತ. ಸಾಮಾನ್ಯ ಇದ್ರೆ ವಿಶೇಷ ಮಾಡ್ಲಿಕ್ಕೆ ಬರ್ತದಂತ. ಗುಣವದ್ವಸ್ತು ಸಂಸರ್ಗಾತ್ ಯಾತಿ ಸ್ವಲ್ಪೋಪಿ ಗೌರವಂ ಪುಷ್ಪಮಾಲಾನುಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ. ಸಾಮಾನ್ಯ ಇದ್ದಿದ್ರೆ ವಿಶೇಷ ಮಾಡ್ಲಿಕ್ಕೆ ಬರ್ತದೆ. ಗುಣವಂತರ ಸಂಘವನ್ನ ಪಡೆದಿದ್ರೆ ಅವರೂ ಗೌರವಕ್ಕೆ ಪಾತ್ರರಾಗ್ತಾರೆ. ಹೆಂಗಂದ್ರೆ ನಾರು ಹೂವಿನ ಜೊತೆಗೆ ಸ್ವರ್ಗ ಸೇರಿತು ಖಲಾಸ್. ನೋಡ್ರಿ, ಇದನ್ನ ಅರ್ಥಾಂತರನ್ಯಾಸ ಅಂತ ಕರೀತಾರೆ. ಇದು ಸಾಮಾನ್ಯ. ಅದು ಏನು? ಗುಣವದ್ವಸ್ತು ಸಂಸರ್ಗಾತ್, ಒಂದು ಗುಣವುಳ್ಳ ವ್ಯಕ್ತಿಯ ಜೊತೆಗೆ ನೀವು ಸೇರ್ಕೊಂಡ್ರಿ ಅಂದ್ರೆ ನೀವು ಮೇಲೆ ಹೋಗ್ತೀರಿ ಅಂತ. ಅದಕ್ಕೆ ದೃಷ್ಟಾಂತ ಏನ್ ಮಾಡಿಬಿಟ್ರು? ಪುಷ್ಪದ ಸಂಘ ಮಾಡಿದ ದಾರವು ತಲೆ ಮೇಲೆ ಬರೀ ದಾರ ಹಾಕೊಡ್ರಿ ತಲೆ ಮೇಲೆ, ತೆಗಿ 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 ಅಂತಾರೆ. ಬರೇ ದಾರ ಅದ್ರ ತೆಗಿ ಅಂತಾರೆ. ಹೂವಿನ ಜೊತೆಗೆ ಸೇರ್ಕೊಂಡಿದ್ರೆ ಸುತ್ತಗೋತಾರ್ರಿ ಅದನ್ನು. ಅರ್ಥ ಆಯ್ತಾ? ಇದಕ್ಕೇನು ಕರೀತಾರೆ? ಅರ್ಥಾಂತರನ್ಯಾಸ ಅಂತ ಕರೀತಾ ಇದ್ದಾರೆ. ಎಷ್ಟು ಚಂದ ಹೋಗುತ್ತೇನು ನಮ್ಮ ಸಂಸ್ಕೃತ ಭಾಷೆ. ಛಂದಸ್ಸು ಅಲಂಕಾರಗಳು 1, 2 ಅಂತಿಲ್ಲ. 2ನೇ ಸರ್ಗದ 30ನೇ ಶ್ಲೋಕ ಆದ್ಮೇಲೆ ಮತ್ತೆ ಮುಂದೆ ಬಳಸಿದ್ದು ಎಲ್ಲಿ ಗೊತ್ತೇನ್ರಿ? ಅವರು 4ನೇ ಸರ್ಗದ 35ನೇ ಶ್ಲೋಕದಾಗ ಬಳಸ್ಯಾರ್ರಿ ಮತ್ತವು. ಅಲ್ಲೇನದ ಅಂತಂದ್ರೆ, ಆಚಾರ್ಯರು ಬಂದು ಅಚ್ಯುತ ಪ್ರೇಕ್ಷಾಚಾರ್ಯ ನಮಸ್ಕಾರ ಹಾಕಿದ್ರಂತ. ಅದನ್ನು ಹೇಳೋ ಶ್ಲೋಕ ಅದು. ಭುಜಂಗ ಭೂತೇಶ ವಿಹಂಗ ಪಾದಿಕೈ ಪ್ರಬಂಧಿತ ಸಾವಸರ ಪ್ರತಿಕ್ಷಣೈ ನಾಮ ಸೋಯಂ ಗುರುಪೂರ್ವಕಾನ್ಯತಿ ನಹೋ ಮಹೀಯೋ ಮಹತಾಂ ವಿಡಂಬನಂ. ಆಹಾ, ದೊಡ್ಡವ್ರ ನಾಟಕ ದೊಡ್ಡದಿರ್ತದಂತ. ಹೆಂಗಿರ್ತದೆ? ಅಹೋ ಮಹೀಯೋ ಮಹತಾಂ ವಿಡಂಬನಂ, ಮಹತಾಂ ವಿಡಂಬನಂ ಮಹೀಯ. ದೊಡ್ಡವ್ರ ನಾಟಕ ಮಾಡಿದ್ರೆ ದೊಡ್ಡದಾಗೆ ಮಾಡ್ತಾರೆ. ಮೊದಲೇನ್ ಮಾಡಿದ್ರು? ಆನಂದ ತೀರ್ಥರು ಗರುಡಶೇಷಾದಿಗಳಿಂದ ನಮಸ್ಕಾರ ಮಾಡಿಸಿಕೊಳ್ಳಲ್ಪಡುವ ಆನಂದ ತೀರ್ಥರು ಅಚ್ಯುತ ಪ್ರೇಕ್ಷಾಚಾರ್ಯ ನಮಸ್ಕಾರ ಮಾಡಿದ್ರು ಅಂತ ಸ್ಪೆಷಲ್ ವಿಷಯ ಹೇಳಿ ಜನರು ಮಾಡಿಬಿಟ್ರು. ದೊಡ್ಡವ್ರದ್ದೇನ್ರಿ, ದೊಡ್ಡವೇ ಇರ್ತಾವೆಲ್ಲ ಅಂದ್ಬಿಟ್ರು. ಇದರ ಅರ್ಥಾಂತರನ್ಯಾಸ ಅಂತ ಕರಿಬೇಕು. ಹೀಗೆ ಬಹಳ ಕಡೆಗೆ ಮಾಡಿದ್ದಾರೆ. ಇರ್ಲಿ, ಮತ್ತೆ ಇನ್ನೊಮ್ಮೆ ಅಲಂಕಾರದ ಬಗ್ಗೆ ಹೇಳುವಾಗ ಹೇಳ್ತೀನಿ. ಎಲ್ಲ ಓದ್ಕೊಂಡು ಬಂದಿದ್ದೆ, ಈಗ ಬೇಡ, ಆಮೇಲೆ ಹೇಳೋಣವಂತೆ. ಏನು ಅಂತ ಕೇಳಿದ್ರೆ, ಈಗ ನೋಡ್ರಿ, ಇದೇ ಕೊನೆಯದು 21ನೇ ಶ್ಲೋಕ. ಇಲ್ಲಿ ನೋಡಂತೆ ಮುಂದೆ ಬಂದಾಗ ಮತ್ತೆ ಇನ್ನೊಂದು ಶ್ಲೋಕ ನೆನಪು ಮಾಡ್ತೀನಿ. ಪ್ರಯಯುರ್ ಅಪರ ಸಾಮ್ಯಂ ಸಿದ್ಧಗೆ ಸ್ಯಾಧಿಯತ್ನ. ಪ್ರಯಯು ಅಪರ ಸಾಮ್ಯಂ, ಉಳಿದವರ ಸಾಮ್ಯವನ್ನ ಇವರು ಹೊಂದಿದ್ರು. ಹೆಂಗ್ ಹೊಂದಿದ್ರಪ್ಪ ಅಂದ್ರೆ, ಸಿದ್ಧಯೇ ಸ್ಯಾಧಿಯತ್ನ, ಪ್ರಯತ್ನವನ್ನ ಮಾಡಿದರೆ ಅವಶ್ಯವಾಗಿ ಸಿದ್ಧಿಯನ್ನ ಪಡಿಬಹುದು. ಇದು ಮಧ್ವಾಚಾರ್ಯರ ಸಿದ್ಧಾಂತವೂ ಹೌದು. ರಾಜಸೂಯ ಯಾಗದ ಸಂದರ್ಭದಲ್ಲಿ ಧರ್ಮರಾಜ ಕೈಚಲ್ಲಿ ನಾನಿನ್ನ ರಾಜಸೂಯ ಯಾಗ ಮಾಡೋದಿಲ್ಲ ಅಂತ ಕೂತಿದ್ರೆ ಭೀಮಸೇನ್ ದೇವರಂದ್ರು, ಹೆಂಗ ಅನಿಸ್ತದ ಮೈಗೆ ಅಂದ್ರು ಅವರು. ಅಲ್ಲ ಅಂದ್ರೆ ಹೆಂಗ ಅನಿಸ್ತದ ಅಂದ್ರೆ, ಮಾಡ್ಬೇಕನ್ನಿಸ್ತದೋ ಬ್ಯಾಡ ಅನಿಸ್ತದೋ ಹೆಂಗ ಅನಿಸ್ತದ ಅಂತ ಕೇಳಿದ್ರು. ಅಲ್ಲಪ್ಪ, ಜರಾಸಂಧ ಇದ್ದಾನಂತ, ಹಂಗಂತ ಹಿಂಗಂತ ಅಂತ. ಸಿದ್ಧಯೇ ಸಾಧ್ಯಯತ್ನ. ತಮ್ಮ ಅಣ್ಣ ಹಂಗಲ್ಲ. ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ, ವಿಧಾಯ ಭೂತಿಮಾಪ್ನುಮಃ. ಪ್ರಯತ್ನಂ ಏಕಂ ಅಗ್ರತಃ. ಮೊದಲು ಪ್ರಯತ್ನ ಮಾಡ್ಬೇಕು, ಆಗ ಐಶ್ವರ್ಯವಂತಿ. ಅಲ್ರಿ, ಪ್ರಯತ್ನ ಎಲ್ಲ ದೇವರ ಇಚ್ಛಾ. ಕೆಲವ್ರು ಇರ್ತಾರೆ ನೋಡ್ರಿ, ಎಲ್ಲ ದೇವರ ಇಚ್ಛಾಚಾರ, ದೇವ್ರು ಹೆಂಗ್ ಮಾಡ್ತಾನೆ ಹಂಗ್ ಮಾಡ್ತಾನೆ. ಇಂಥ ಹಸಿ ದಡ್ರನ್ ಕಂಡಾಗೆಲ್ಲ ನಂಗೆ ಭಗ ಭಗ ಅಂತಿರ್ತದ್ರಿ. ದೇವರೇ ಎಲ್ಲ ಮಾಡೋದಾಗಿದ್ರೆ ನಿನ್ ಯಾಕೆ ಕಳಿಸ್ಬೇಕಾಗಿತ್ತು ಅಂತ ಪ್ರಶ್ನೆ ನನಗೆ. ಹೌದು, ಈಗ ದೇವರೇ ಎಲ್ಲ ಮಾಡೋದಾಗಿದ್ರೆ ಅವನೇ ಮಾಡ್ಕೋತಿದ್ದ, ನಿನ್ನೆ ಕಳಿಸ್ಬೇಕಾಗಿತ್ತು. ಮತ್ತೆ ನೀನು ಕಳಿಸ್ಯಾರ ಅಂದ್ಮೇಲೆ ನಿನ್ನಿಂದ ಒಂದೇನೋ ಆಗ್ಬೇಕಾಗ್ಯದಂತ ಅರ್ಥ. ಅದಕ್ಕೆ ಇಷ್ಟು ಸಾಮಾನ್ಯ ಜ್ಞಾನ ಬೇಡ ನಮಗೆ, ಕಾಮನ್ ಸೆನ್ಸ್ ಬೇಡ. ಯಾರೋ ಒಬ್ರು ಹೇಳಿದ್ರಂತ, ಒಂದೆಲ್ಲೋ ಎದ್ರದೋ ಡೈಲಾಗ್ ಈಗ ಹೇಳಂಗಿಲ್ಲ, ಆಮೇಲೆ ಹೇಳ್ತೀನಿ. ಅದೇನಾಯ್ತು ಅಂದ್ರೆ, ಅಲ್ರಿ ದೇವರು ಎಲ್ಲಾ ಮಾಡ್ತಾನೆ ಅಂತ ನಾವು ಸುಮ್ ಕೂತ್ರ ಆಗಂಗಿಲ್ಲ ಏನ್ರಿ ಅಂತ ಕೇಳಿದ್ರೆ, ಅದಕ್ಕೆ ಒಂದಂತ ದೇವ್ರು ಅನ್ಕೊಂಡಿದ್ನಂತ ಅವ ಎಲ್ಲ ಮಾಡ್ತಾನೆ ಅಂತ ತಿಳ್ಕೊಂಡು ಹೇಳಿ ಇಬ್ರು ಒಬ್ರ ಮೇಲೆ ಹಾಕೊಂಡು ಕೂತ್ಬಿಟ್ರು. ಕೂದೋದ್ ಕೆಲಸ. ನಾ ಮಾಡ್ತೀನಿ ಅಂತ ದೇವ್ರು ತಿಳ್ಕೊಂಡು ಕೂತ, ದೇವ್ರು ಮಾಡ್ತಾನೆ ನಾ ತಿಳ್ಕೊಂಡು ಕೂತಿ, ಮುಂದೇನು ಏನಿಲ್ಲೇ ಇಲ್ಲ. ಅದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ಭೀಮಸೇನ ದೇವರ ಸಿದ್ಧಾಂತ, ಮಧ್ವಾಚಾರ ಸಿದ್ಧಾಂತ, ಮಹಾಪ್ರಯತ್ನ ವರ್ಜಿತಾ ಹರೇರ ಅನುಗ್ರಹ ಹೊಚ್ಚಿತಾ. ದೊಡ್ಡ ಪ್ರಯತ್ನ ಮಾಡದೇ ಇದ್ರೆ ದೇವರ ಅನುಗ್ರಹವನ್ನ ಮಾಡೋದಿಲ್ಲ. ದೇವರು ಯಾವಾಗ ಅನುಗ್ರಹ ಮಾಡ್ತಾನೆ ಅಂದ್ರೆ ಅವನ ಪ್ರಯತ್ನವನ್ನು ನೋಡಿ ಮಾಡ್ತಾನೆ. ಅದಕ್ಕೆ ಯತ್ನ ದೇಶಕಾಲೋಚಿತವಾದ ಪ್ರಯತ್ನವು ಸಿದ್ಧಗೆ ಸ್ಯಾತ್, ನಮ್ಮ ಮನೋಭಿಷ್ಟವನ್ನು ತಂದು ಕೊಡ್ತದೆ. ಸರಿ, ಆ ಕರ್ಟನ್ ತೆಗೆದ್ರಂತೆ. ಇವತ್ತಿನ ಕೊನೆ ಶ್ಲೋಕ ಪ್ರವಚನದ್ದು. ಕರ್ಟನ್ ತೆಗೆದ್ರೆ ಅಂದ್ರೆ ಒಳಗಡೆ ಆಚಾರ ಜಪ ಮಾಡ್ಕೊಂಡು ಕೂತಿದ್ರಲ್ಲ, ಅವರು ಬರ್ಬೇಕೀಗ. ಅದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ನೋಡ್ರಿ. ಯತವಚಸಿ ಜನೇಸ್ಮಿನ್ನಾನತೆ ಸನ್ನಿರಸ್ಯನ್
ಸಿಚಯ ಯವನಿಕಾಂ ತಾಂ ಸಾಂಧ್ಯಜೀಮೂತ ರಕ್ತಾಂ ರವಿರಿವ ರವಿ ಪೂಜ್ಯಾಂಘ್ರಿ ಸಮಾಜಾಂತರಿಕ್ಷೇ ವ್ಯಲಸದತಿಶಯಾಲು ಸಂಸಹಸ್ರ ಪ್ರಕಾಶಃ. ಹೆಂಗ್ ಕಾಣಿಸ್ತಿತ್ತು ಉಪಮಾಲಂಕಾರ ಮತ್ತ ಇರ್ಲಿ ಹೆಂಗ ಸೂರ್ಯನಂತೆ ಇರೋಲ್ತ್ಯಾಕ ಎಷ್ಟು ಚಂದ ಅಂದ್ರೆ ಅವರೆಲ್ಲಿ ಕೂತ್ಕೊಂಡಿದ್ರು 4 ಕಂಬದ ಸುತ್ತಲೂ ಇದನ್ನ ಕಟ್ಟಿಬಿಟ್ಟಿದ್ರು, ಶಾಟಿ ಕಟ್ಟಿದ್ರು. ಆ ಪುಸ್ತಕದ್ದು ಮತ್ತು ಆಸನ ಎಲ್ಲ ತಂದು ಮುಂದೆ ಇಟ್ಟಿದ್ರು, ಇನ್ನು ಆಚಾರ ಕೂಡ್ಬೇಕಲ್ಲಿ ಅಂತ ಹೇಳಿ. ಒಬ್ರು ಹೋಗಿ ಹಿಂಗ ಹೌರ್ಕ ತೆಗೆದ್ರಂತೆ. ಯಾವಾಗ ತೆಗೆದ್ರು ಅಂತ ಕೇಳಿದ್ರೆ ಆನತೆ ಅಸ್ಮಿಂಜನೆ ಎಲ್ಲಾರು ಬಂದು ನಮಸ್ಕಾರ ಹಾಕಿ ಕೂತ್ಕೊಂಡು ಯಥವಚಸಿ ಮೌನವಾಗಿ ಕೂತಾಗ ಆ ಪರದೆಯನ್ನ ಸರಿಸಿದ್ರು. ನೋಡ್ರಿ ಪಾಠಕ್ಕೆ ಹೆಂಗ್ ಕೂಡ್ಬೇಕು ಅಂತ ಒಂದು ಕಲಾ ಈಗ. ಪಾಠಕ್ಕೆ ಕೊಡೋ ಕಾಲಕ್ಕೆ ಹರಟಿ ಹೊಡ್ಕೋತ ನಾವೇ ಚರ್ಚಾ ಮಾಡ್ಕೋತ ಕೊಡೋ ಹಂಗಿಲ್ಲ, ಮೌನವಾಗಿ ಕೂಡ್ಬೇಕು. ಹೇಳೋದನ್ನ ಪೂರ್ಣ ಕೇಳಿಸಿಕೊಳ್ಳೋದು ಹೊರತು ನಾವೇ ಎಲ್ಲಾ ಹೇಳ್ಕೋತ ಕೂತಿದ್ವಿ ಅಂದ್ರೆ ಹೆಂಗಾಗ್ಬೇಕ್ರಿ ಅದು? ಅದಕ್ಕೆ ಹೇಳಿದ್ರು ಸಿಚಯ ಯವನಿಕಾಂ ತಾಂ, ಆ ವಸ್ತ್ರರೂಪವಾದ ಯವನಿಕಾ ಕರ್ಟನ್ನನ್ನ ಸನ್ನಿರಸ್ಯನ್ ಸರಿಸಿದಾಗ ರವಿ ಪೂಜ್ಯಾಂಗ್ರಿಹಿ ಅತಿಶಯಾಲುಹು, ಸೂರ್ಯನಿಂದ ಪೂಜ್ಯವಾದ ಪಾದವುಳ್ಳ ಆಚಾರ್ಯರು ಸಹಸ್ರ ಪ್ರಕಾಶ ಸಮಾಜ ಅಂತರಿಕ್ಷೆ, ಸಮಾಜವೆಂಬುವಂತಹ ಆಕಾಶದಲ್ಲಿ ರವಿರಿವ ವೆಲಸತ್, ಸೂರ್ಯನಂತೆ ಶೋಭಾಯಮಾನವಾಗಿದ್ರು. ಯಾಕಂದ್ರೆ ಸರಳದರಿ ಅದು. ಈಗ ಆ ಶಾಟಿ ಕೆಂಪಣ್ಣದ್ದು, ಆಚಾರು ಕೆಂಪು ಬಣ್ಣದವರೇ, ಬೇರೆ ಏನಿಲ್ಲೇ ಇಲ್ಲ. ಸೂರ್ಯೋದಯ ಆಗೋ ಕಾಲಕ್ಕೆ ಮೊದಲು ಆಕಾಶದಾಗ ಕೆಂಪು ಬಣ್ಣ ಇರ್ತದೆ, ಅದು ಹೋತು ಅಂದ್ರೆ ಮುಂದೆ ಸೂರ್ಯ ಬರ್ತಾರೆ. ಹಾಗ ಆಚಾರ್ಯರು ಆ ಕರ್ಟನ್ ಸರಿಸಿದ ಕೂಡಲೇ ಕಾಣಿಸಿಕೊಂಡ್ರು. ಸರಿ, 23ನೇ ಶ್ಲೋಕದಲ್ಲಿ ಪಾಠ ಪ್ರಾರಂಭ ಆಯಿತು. ಪಾಠ ಪ್ರಾರಂಭ ಆದ ಕೂಡಲೇ ಏನಾಯಿತು ಅಂದ್ರೆ ಹರಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅನ್ಬೇಕಲ್ಲ ಪಾಠ ಕೊಡ್ಬೇಕಾರೆ. ಅಲ್ಲಿ ಹರಿ ಓಂ ಓಂ ಅಂತ ಹೇಳಿ ಪಾಠವನ್ನ ಪ್ರಾರಂಭ ಮಾಡಿದರು. ಆ ಓಂ ಅಂತ ಹೇಳಿ ಪ್ರಾರಂಭ ಮಾಡಿದ್ ಹೆಂಗಿತ್ತು ಅಂತ 23ನೇ ಶ್ಲೋಕ. ಬರೇ ಒಂದು ಆಚಾರ್ಯರು ಓಂ ಅಂತ ಉಚ್ಚಾರಣೆ ಮಾಡಿದ್ರೆ ಎಂತಹ ಅನುಸಂಧಾನದಿಂದ ಓಂಕಾರೋಚ್ಚಾರಣೆ ಮಾಡಿ ಪಾಠ ಹೇಳ್ತಾ ಇದ್ರು. ತ್ರಿಭುವನ ಬರತೇಜೋ ವ್ಯಕ್ತ ವೇದಾರ್ಥ ಶುಕ್ಲ ತ್ರಿಸ್ತಯ ರಸತಯಾಯೇ ವರ್ಣಿತಾ ವರ್ಣವರ್ಯಾಗ ಪೃಥುಮತಿರತೇಷಾಮೈಕ್ಯಮಾಪಾದ್ಯ ಸಮ್ಯಕ್ ಪ್ರವಚನ ಪರಿಶುದ್ಧಿ ಸ್ಮ ಪ್ರಣೋತಿ ಪ್ರವೀಣಃ. ಪ್ರವಚನ ಪರಿಶುದ್ಧಿ ನೋಡ್ರಿ, ಈ ಹೇಳುವ ಪ್ರವಚನ ಪಾಠ ಇದು ಶುದ್ಧವಾಗಿ ಇರಬೇಕು ಅಂತನ್ನೋದಕ್ಕೆ ಓಂ ಅಂತ ಉಚ್ಚಾರಣೆ ಮಾಡ್ಬೇಕಂತ. ಅರ್ಥ ಆಯ್ತಾ? ಈಗ ನಾವೆಲ್ಲ ಪಾಠ ಓದುವಾಗ ಕೇಳುವಾಗ ಯಾಕೆ ಹರಿ ಓಂ ಅಂತೀವಿ ಅಂದ್ರೆ ಹೇಳುವ ಕೇಳುವ ವಿಷಯಕ್ಕೆ ಪಾವಿತ್ರ್ಯ ಬರಲಿ, ಶುದ್ಧಿ ಬರಲಿ. ಒಂದು ಒಂದು ಪ್ರಾಚೀನವಾದ ಮಾತು. ಏನ್ ಮಾತು ಅಂದ್ರೆ ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ. ಒಂದು ಮಾತಿದೆ, ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ. ನೀವು ಪ್ರಾರಂಭದಲ್ಲಿ ಮತ್ತೆ ಕೊನೆಯಲ್ಲಿ ಒಂದು ನೀವು ಓಂ ಅಂತ ಅನ್ಲಿಲ್ಲ ಅಂದ್ರೆ ಪುಣ್ಯ ಹುಟ್ಟೋದಿಲ್ಲ, ಹುಟ್ಟಿದ ಪುಣ್ಯ ನಿಲ್ಲೋದಿಲ್ಲ. ಹಿಂಗ ಪರಿಸ್ಥಿತಿ ನೋಡ್ರಿ. ಎಷ್ಟು ಕೇಳಿದ್ರಿ ಪುಣ್ಯವೇ ಬರ್ಲಿಲ್ವಂತಲ್ರಿ ಆಚಾರ, ಇಷ್ಟೊತ್ತು ಕೇಳಿವಿ ಯಾಕೆ ಪುಣ್ಯ ಬರ್ಲಿಲ್ಲ ನಮಗೆ ಅಂದ್ರೆ ನೀವು ಪ್ರಾರಂಭದಲ್ಲಿ ಓಂ ಅಂದಿಯಾ? ಇಲ್ಲ, ಪುಣ್ಯ ಹುಟ್ಟಲಿಲ್ಲ. ಪ್ರಾರಂಭದಲ್ಲಿ ಓಂ ಅಂದು ಕೊನೆಗೆ ಓಂ ಅನ್ಲಿಲ್ವೋ, ಹುಟ್ಟಿದ ಪುಣ್ಯ ಎಲ್ಲ ಸಂಯಂತ ಹೋಗ್ಬಿಡುತ್ತೆ. ಅದಕ್ಕೆ ಓಂಕಾರವನ್ನು ಹೇಳಬೇಕು. ಆಚಾರ್ಯರು ಪಾಠ ಹೇಳುವಾಗ ಓಂ ಅಂತ ಹೇಳಿ ಪಾಠ ಹೇಳ್ತಾ ಇದ್ರು. ಆ ಓಂ ಹೆಂಗಿತ್ತು ಅಂತ ಒಂದು ಪೇಜ್ ಬರ್ದಾರೆ ಪಂಡಿತಾಚಾರ್ಯ. ಅದನ್ನೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ ಅಷ್ಟೆ. ಒಂದು ಪೇಜ್ ಹೇಳ್ತಿರೋ ಓಂ ಅನ್ನೋದು ಹೆಂಗಂತ ಹೇಳಿ ಮುಗಿಸ್ತಿರೋ ಹೆಂಗೇನು ನಿಮ್ಮ ಅಭಿಪ್ರಾಯ ಏನು? ಇನ್ನು 2 ಮಾತು ಮುಗಿಸ್ಬಿಡ್ತೀನಿ ಅಂತ ಯಾರೋ ಆಚಾರ್ಯ ಪ್ರವಚನ ಶುರು ಮಾಡಿದ್ರಂತ. 2 ಮಾತು ಮುಗಿದಾಗ 12 ಹೊಡೆದಿತ್ತಂತ ಬರೋಬ್ಬರಿ. ಅದಕ್ಕೆ ತ್ರಿಭುವನ ಬರ ತೇಜೋ, 3 ಲೋಕದ ಒಳ್ಳೆ ತೇಜಸ್ಸು ಯಾವುದಪ್ಪ ಅದು? ತ್ರಿಭುವನ ವರ ತೇಜ ಅಂದ್ರೆ ಅಗ್ನಿ, ವಾಯು ಮತ್ತು ಸೂರ್ಯ. ಅಗ್ನಿವಾಯು ಸೂರ್ಯರೆಂಬುವರೇನಿದ್ದಾರಲ್ಲ ಇವರು ಈ 3 ಲೋಕಕ್ಕಿಂತಲೂ ಉತ್ತಮರಾದ ತೇಜಸ್ಸು. ಅವುಗಳಿಂದ ವ್ಯಕ್ತ ವೇದಗಳು, ಅದರಿಂದ ವ್ಯಕ್ತವಾದ 3 ವೇದಗಳು. ಯಾವುದು ವೇದಗಳು? ಋಗ್ವೇದ, ಯಜುರ್ವೇದ, ಸಾಮವೇದಗಳು. ನೆನಪಿಟ್ಟುಕೊಳ್ರಿ. ನಾರಾಯಣ ಪಂಡಿತಾಚಾರ್ಯ ಹೇಗೆ ಹೊರಟಿದ್ದಾರೆ ಅಂತಂದ್ರೆ, ಮೊದಲನೆಯದ್ದು ಈ ಲೋಕಗಳು, ಎಲ್ಲಾ ಲೋಕಗಳು, ಆ ಲೋಕಗಳಲ್ಲಿ ಉತ್ತಮರಾದವರು ಯಾರು ಅಂತ ಕೇಳಿದರೆ ತೇಜೋಮಯವಾದ 3 ಮೂರ್ತಿಗಳು ಅಗ್ನಿ, ವಾಯು, ಸೂರ್ಯ. ಅಗ್ನಿ, ವಾಯು, ಆದಿತ್ಯ. ಅವರಿಂದ ಉತ್ತಮವಾದದ್ದು ಅಭಿವ್ಯಕ್ತವಾಗಿ ಬಂದದ್ದು ಯಾವುದು ಅಂತ, ಅದರಿಂದ ಅಭಿವ್ಯಕ್ತವಾದದ್ದು ಯಾವುದು ಅಂತ ಕೇಳಿದ್ರೆ 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ. ಅದಾದ ಮೇಲೆ ನೋಡ್ರಿ
ತ್ರಿಭುವನ ವರತೇಜೋ ವ್ಯಕ್ತ ವೇದಾರ್ಥ ಶುಕ್ಲ. ಆ ಮೂರು ವೇದದ ಅರ್ಥವನ್ನು ಹೇಳುವಂತಹ ಶುಕ್ಲ ತ್ರಿತಯ ಮೂರು ಪದಗಳು ಯಾವುದು? ಭೂಹು ಭುವಃ ಸ್ವಃ. ಅದರ ರಸತಯ ಯೇ ವರ್ಣಿತ ವರ್ಣವರ್ಯಾ. ಅದರ ರಸವಾಗಿ ಹೇಳಿದ ವರ್ಣಗಳು ಮೂರಂತ. ಅ ಊಮ. ಎಷ್ಟು ಚಂದದ. ಅಕಾರ ಉಕಾರ ಮಕಾರಗಳು. ಇದು ಯಾವುದರ ರಸ ಅಂದ್ರೆ ಸಕಲ ಜಗತ್ತಿನ ರಸ ಅಂತ ಇದು ನೋಡ್ರಿ. ತ್ರಿಭುವನ ಮೂರು ಲೋಕದಲ್ಲಿ ಅದಕ್ಕಿಂತಲೂ ವರಶ್ರೇಷ್ಠವಾದ ತೇಜಸ್ಸು ಅಗ್ನಿವಾಯು ಆದಿತ್ಯ, ಅದರಿಂದ ವ್ಯಕ್ತ ಅಭಿವ್ಯಕ್ತವಾದ ವೇದಾರ್ಥ ಮೂರು ವೇದಗಳು, ಅದರ ಅರ್ಥವನ್ನೇ ಹೇಳುವಂತಹ ಶುಕ್ಲ ತ್ರಿತಯ ಮೂರು. ಹೆಂಗ ಪರಶುಕ್ಲ ತ್ರಯರು ಅಂತಿದ್ದಾರಲ್ಲ, ಪರಶುಕ್ಲ ತ್ರಯರು ಅಂತಿದ್ದಾರಲ್ಲ, ಹಂಗೆ ಮೂರವ ಅಂತ ಭೂಹು ಭುವಃ ಸ್ವಃ ಅಂತ ತಿಳಿದುಕೊಂಡು ಅವುಗಳ ಸಾರ ಯಾವುದು ಅಂತ ಕೇಳಿದ್ರೆ ಅಕಾರ ಉಕಾರ ಮಕಾರ. ಆಚಾರ್ಯರು ಒಮ್ಮೆ ಓಂ ಅಂತ ಹೇಳುವಾಗ ಇದನ್ನೆಲ್ಲ ಅನುಸಂಧಾನವನ್ನು ಮಾಡ್ಕೊಳ್ತಿದ್ರಂತ. ಅಕಾರ ಉಕಾರ ಮಕಾರಗಳ ಅನುಸಂಧಾನವನ್ನ ಭೂಹು ಭುವಃ ಸ್ವಃ ಎಂಬ ವ್ಯಾಹತಿಗಳು, ಮೂರು ವೇದಗಳು, ಆ ಮೂರು ವೇದಗಳ ಅಭಿವ್ಯಕ್ತವಾಗಿರುವಂತಹ ಮೂರು ದೇವತೆಗಳು, ಅವರಿಂದ ಬಂದಿರುವಂತಹ ಇಡೀ ಜಗತ್ತು ಎಲ್ಲವನ್ನು ಅನುಸಂಧಾನ ಮಾಡಿ ಪೃಥುಮತಿ ಅಥ ತೇಷಾಂ ಐಕ್ಯಮಾಪಾದ್ಯ. ಬರೇ ಅನುಸಂಧಾನ ಅಲ್ಲ, ಅವುಗಳಿಗೆ ಐಕ್ಯ ಸಂಪಾದನೆ ಮಾಡ್ತಿದ್ರಂತೆ. ಐಕ್ಯ ಸಂಪಾದನೆ ಅಂದ್ರೆ ಅಕಾರ ಉಕಾರ ಮಕಾರ ಭೂಹು ಭುವಃ ಸ್ವಃ. ಹಾಗಾದ್ರೆ ಅಕಾರದ ಅರ್ಥವನ್ನ ಭೂಹು, ಉಕಾರದ ಅರ್ಥವನ್ನ ಭುವಃ, ಮಕಾರದ ಅರ್ಥವನ್ನ ಸ್ವಃ ಎಂಬುದು ಹೇಳ್ತದೆ. ಭೂಹು ಎಂಬ ಪದದ ಅರ್ಥವನ್ನ ಹೇಳುವುದು ಋಗ್ವೇದ, ಭುವಃ ಎಂಬ ಪದಾರ್ಥ ಯಜುರ್ವೇದ, ಸ್ವಃ ಎಂಬುದು ಸಾಮವೇದ. ಇವುಗಳು ಯಾರಿಂದ ಅಭಿವ್ಯಕ್ತ ಆಗಿದೆ ಅಂತ ಕೇಳಿದ್ರೆ ಅಗ್ನಿಯಿಂದ ಋಗ್ವೇದ, ವಾಯುವಿನಿಂದ ಯಜುರ್ವೇದ, ಸೂರ್ಯನಿಂದ ಸಾಮವೇದ, ಹೀಗೆ ಅಭಿವ್ಯಕ್ತವಾಗಿದೆ ಅಂತ ಅನ್ನೋದನ್ನು ಎಲ್ಲ ಅನುಸಂಧಾನ ಮಾಡಿ ಪ್ರವಚನ ಪರಿಶುದ್ಧಿ ಸ್ಮ ಪ್ರಣೋತಿ ಪ್ರವೀಣ. ಪ್ರವಚನದ ಪರಿಶುದ್ಧಿಗಾಗಿ ಆಚಾರ್ಯರು ಓಂ ಅಂತ ಹೇಳಿ ಪಾಠವನ್ನೇ ಹೇಳ್ತಾ ಇದ್ರು. ಹಿಂಗ ಹರಿಹಿ ಓಂ ಅಂತಂದ್ರು. ಪಾಠ ಓದುವ ಭಾಗವನ್ನ ಶಿಷ್ಯರು ಓದಿದ್ರಂತೆ. ಶಿಷ್ಯರು ಓದಿದ ಮೇಲೆ ಆಚಾರ್ಯರ ವ್ಯಾಖ್ಯಾನವನ್ನ ಮಾಡಿದ್ರಂತೆ. ಸ್ವರಮ ಚರಮ ಕಾಲೇ ಮಂದಮೇವಾ ತ್ಯಜದ್ಭಿಃ ಸ್ಫುಟಮುಪನಿಷದಂತೆ ವಾಚಕೈರ್ವಾಚ್ಯಮಾನೇ ಪ್ರವಚನಮತಿ ಚಿತ್ರಂ ಪ್ರಾಣಭಾಜಾ ಶ್ರುತೀನಾಂ ಅಮೃತ ಭವೃತ ಭಾವಶೇಷ ಹೇತುಂ ಚಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ.